ನಿಮ್ದು ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ, ಅದಕ್ಕೆ ನಾವು ಇದ್ರ ಮೂಲಕ ನಿಮಗೆ ಆನ್ಸರ್ ಕೊಡ್ತೀವಿ. ನಾವು ಕೊಡಲ್ಲ, ಇದೇ ಕೊಡುತ್ತೆ, ಕಾರ್ಡ್ಸೇ ಕೊಡುತ್ತೆ. ಓಕೆ, ಅದು ಯಾವ ತರ ಪ್ರಶ್ನೆ ಆಗಿರ್ಬೇಕು ಅನ್ನೋದೇನಾದ್ರು ಇದೆಯಾ? ಏನಿಲ್ಲ, ನೀವೇನ್ ಪ್ರಶ್ನೆ ಬೇಕಾದ್ರೂ ಕೇಳ್ಬೋದು. ನಿಮ್ಮ ಪ್ರೊಫೆಷನ್ಗೆ ಸಂಬಂಧಪಟ್ಟಿದ್ದಿರ್ಬೋದು, ನಿಮ್ಮ ಪರ್ಸನಲ್ ಸಂಬಂಧಪಟ್ಟಿದ್ದಿರ್ಬೋದು, ಯಾವ್ದು ಬೇಕಾದ್ರೂ ಇರ್ಬೋದು. ಅಥವಾ ನಿಮ್ಮ ಜಾತಕದ ಪ್ರಕಾರ ಏನಾರು ನನಗೆ ಮುಂದೆ ಏನಾರು ಒಳ್ಳೇದಾಗತ್ತಾ, ಹಿಂಗೆ ನನ್ಗೆ ಈಗ ಸದ್ಯಕ್ಕೆ ಈ ತರ ಇದೆ, ಮುಂದೆ ಏನಾಗ್ಬೋದು, ನನಗೆ ಪ್ರೊಫೆಷನಲ್ ಸಕ್ಸಸ್ ಆಗತ್ತಾ ಏನು ಅಂತ ನಿಮ್ಮ ಸ್ವಂತವಾಗಿ ನೀವೇನ್ ಬೇಕಾದ್ರೂ ಪ್ರಶ್ನೆ ಕೇಳ್ಕೊಳ್ಳಿ. ಓಕೆ, ಈಗ ನಾವು ಕೆಲವಷ್ಟು ವಿಷಯಗಳನ್ನ ಹುಡ್ಕೊಂಡು ಸುತ್ತಾ ಇರ್ತೀವಿ. ಆ ವಿಷಯಗಳಲ್ಲಿ ಸಕ್ಸಸ್ ಸಿಗುತ್ತಾ ಹೇಗೆ ಅಂತ ಕೇಳ್ಬೋದಾ? ಎಸ್, ಕೇಳ್ಬೋದು. ಏನಂದ್ರೆ ಈಗ ನಾವು ಒಂದು ನಮ್ಮ ಪ್ರೋಗ್ರಾಮ್ಗಳಲ್ಲಿ ಕಾಲಜ್ಞಾನ ಕೆಲವಷ್ಟು ವಿಷಯಗಳನ್ನ ತೋರಿಸ್ತಾ ಇದ್ವಿ, ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀವಿ. ಒಂದು ರಿಸರ್ಚ್ ಮಾಡ್ತಾ ಒಂದು ದಾರಿನಲ್ಲಿ ಹೋಗ್ತಾ ಇದ್ವಿ, ಫೈನಲ್ ಡೆಡ್ ಎಂಡ್ ಎಲ್ಲಿಗೆ ಸಿಗುತ್ತೆ, ಆ ಪಾಯಿಂಟ್ ಯಾವ್ದು ಅಂತ ಹುಡುಕ್ತಾ ಇದ್ದೀವಿ. ಆ ಪಾಯಿಂಟ್ ಸಿಗುತ್ತಾ ಹೇಗೆ ಅನ್ನೋದು? ಸಿಗುತ್ತೆ. ಅದನ್ನ ನಾವೀಗ ಪ್ರಶ್ನೆ ಕೇಳ್ಕೊಳ್ಳೋಣ. ಇದ್ರೊಳಗಡೆ ನಾವು ಡಿಸ್ಪ್ಲೇ ಮಾಡ್ತೀನಿ. ಇದನ್ನ ನಾನೀಗ ಮಾಡೋದು ಹೊರಸ್ಕೋಪ್ ಸ್ಪ್ರೆಡ್ ಅಂತ ಮಾಡ್ತೀನಿ. ಈ ಹೊರಸ್ಕೋಪ್ ಸ್ಪ್ರೆಡ್ ಮಾಡಕ್ ಮುಂಚೆ ಇದಕ್ಕೆ ನಾವು ಒಂದು ರೀತಿಯ ಇದನ್ನು ಆವಾಹನೆ ಮಾಡಬೇಕು. ಎಲ್ಲ ದೇವತೆಗಳು ಆ ದೇವರುಗಳನ್ನು ಆವಾಹನೆ ಮಾಡಬೇಕು. ಮಾಡುವಾಗ ನಾನು ಒಂದು ರಿಚುವಲ್ಸ್ ಮಾಡ್ತೀನಿ. ಈಗ ಇದನ್ನು ಶಫಲ್ ಮಾಡ್ಬೇಕು ನಾವು. ಓಕೆ, ಇದು ಮಾಡುವಾಗ ಇದನ್ನು 3 ಭಾಗ ಮಾಡ್ಕೋಬೇಕು. 1 2 3 ಭಾಗ ಮಾಡಿ ಈ 3 ಸೇರಿಸ್ಕೋಬೇಕು. ಸೇರಿಸ್ಬಿಟ್ಟು ಒಂದೊಂದನ್ನೇ 12 ಹೌಸಸ್ಗೆ ಡಿಸ್ಪ್ಲೇ ಮಾಡ್ಕೊಂಡು ಹೋಗ್ಬೇಕು. 1 2 3 4 5 6 7 ಹೀಗೆ. 1ನೇ ಮನೆ, ಇದು 2ನೇ ಮನೆ, ಇದು 3ನೇ ಮನೆ, ಇದು 4ನೇ ಮನೆ, ಇದು 5ನೇ ಮನೆ, 6 7 8 9 10 11 12. ಈ ನಮ್ಮ ಹೊರಸ್ಕೋಪಲ್ಲೂ 12 ಮನೆ ಇರುತ್ತೆ. ಓಕೆ, ಸೊ ಈ ಥರ ಡಿಸ್ಪ್ಲೇ ಆಗತ್ತಿದು. ಸೊ ಇದು 1ನೇ ಮನೆ, 2ನೇ ಮನೆ, 3ನೇ ಮನೆ, 4ನೇ ಮನೆ, 5ನೇ ಮನೆ, 6ನೇ ಮನೆ, 7 8 9 10 11 12 ಮನೆಗಳು ಲೆಕ್ಕ. 12 ಕಾರ್ಡ್. ಇದಕ್ಕೆ ಇನ್ನೊಂದು ಕಾರ್ಡ್ ನಾವು ಹಾಕಬಹುದು. ಇದು ಸೆಂಟ್ರಲ್. ದಿಸ್ ಇಸ್ ಕಾಲ್ಡ್ ಸಿಗ್ನಿಫಿಕೇಟರ್. ನಾವು ಕೊಡೋ ಈ ಪ್ರಶ್ನೆಗೆ ಆನ್ಸರ್ ಏನು ಅಂತ ಹೇಳಿ ಫೈನಲ್ ಆಗಿ ಆನ್ಸರ್. ಓಕೆ, ಸೊ ಇದು ಒಂದೊಂದ್ಸತಿ ಏನಾಗುತ್ತೆ, ಈ ಸ್ಟ್ರೇಟ್ ಕಾರ್ಡ್ ಇರುತ್ತಲ್ಲ, ಇದು ಉಲ್ಟಾ ಆಗಿರುತ್ತೆ, ರಿವರ್ಸ್ ಬಿದ್ದಿರುತ್ತೆ, ರಿವರ್ಸಿಬಲ್ ಕಾರ್ಡು ಆಗುತ್ತೆ. ಆವಾಗ ನಾವು ಅದಕ್ಕೆ ಇನ್ನೊಂದು ಪ್ರಶ್ನೆ ಹಾಕ್ತೀವಿ. ಆ ಪರ್ಟಿಕ್ಯುಲರ್ ಒಂದಕ್ಕೆ ಒಂದು ಕಾರ್ಡ್ ಹಾಕ್ಬೋದು. ಆ ಕಾರ್ಡ್ಗೆ ಅದಕ್ಕೆ ಏನು ರಿಪ್ಲೈ ಕೊಡುತ್ತೋ ಅದ್ರ ಪ್ರಕಾರ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು. ಸೊ ಇದಿಷ್ಟು ಕಾರ್ಡು ನಾವು ಡಿಸ್ಪ್ಲೇ ಮಾಡಿದಾಗ ನಿಮ್ಮ ಪ್ರಶ್ನೆ ಏನು, ನಿಮ್ಮ ಪ್ರಶ್ನೆನಲ್ಲಿ ಏನ್ ಕೇಳಿದ್ರಿ ನೀವು? ನಾವು ಹುಡ್ಕೊಂಡು ಹೋಗ್ತಾ ಇದ್ದೀವಿ ಕೆಲವೊಂದು ವಿಷಯಗಳನ್ನ, ಅದು ಸಿಗುತ್ತಾ ಹೇಗೆ ಅಂತ. ನಿಮ್ಮ ಪ್ರೊಫೆಷನಲ್ ಬಗ್ಗೆ ವಿಡಿಯೋ ಮಾಡೋದು ಆಗಲಿ ಅಥವಾ ಮಾಡೋದಕ್ಕೆ ಪ್ರೊಫೆಷನಲ್ ಆಗಿ ನೀವು ಏನೋ ಒಂದು ಹುಡ್ಕೊಂಡು ಹೋಗ್ತಾ ಇದ್ರ, ರಿಸರ್ಚ್ ಮಾಡ್ತಾ ಇದ್ರ, ಅದು ಸಿಗುತ್ತಾ ಇಲ್ವೋ ಅಂತ ಪ್ರಶ್ನೆ. ಇದು ನೀವು ನಿಮ್ಮ ಪರ್ಸನಲ್ ಅಂದ್ರೆ ಇದು ಯುವರ್ ಸೆಲ್ಫ್ ಅಂದ್ರೆ ಇದು ನಾವೇನಂತೀವಿ ಈಗೋ ಆರ್ ಪರ್ಸನ್
ಸೆಲ್ಫ್ ವಾಟ್ ಯು ಆರ್ ಆಸ್ಕಿಂಗ್ ಇದು ನಿಮ್ದು. ಎರಡನೇ ಮನೆ ನಿಮ್ಮಲ್ಲಿ ಇದ್ರಲ್ಲಿ ಬರ್ತಕ್ಕಂಥ ನಿಮ್ಮ ಪ್ರೊಫೆಷನ್ ಅಲ್ಲಿ ಬರ್ತಕ್ಕಂಥ ಒಂದು ಇನ್ಕಮ್. ಮೂರನೇದು ನೀವು ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ ನಿಮ್ದು ಪ್ರೊಫೆಷನ್ ಅನ್ನೋದು. ನಾಲ್ಕನೇ ಮನೆ ನಿಮ್ಗೆ ಅಲ್ಲಿ ಸುಖ ಇದೆಯಾ, ನೆಮ್ಮದಿ ಇದೆಯಾ ಅನ್ನೋದು. ಐದನೇ ಮನೆ ಅದರದ್ದು ರಿಸಲ್ಟ್, ಹೌ ಯು ಕನೆಕ್ಟ್. ಇದೇ ಅಸ್ಟ್ರಾಲಜಿನಲ್ಲಿ ನಿಮ್ ಪರ್ಸನಲ್ ಆಗಿ ಕೇಳಿದ್ರೆ ಐದನೇ ಮನೆ ಬಂದು ಪುತ್ರ ಸ್ಥಾನ ಆಗುತ್ತೆ. ಬಟ್ ಆಸ್ಟ್ರಾಲಜಿನಲ್ಲಿ ರೈಟ್ ಇಂದ ಆಸ್ಟ್ರಾಲಜಿನಲ್ಲಿ ಹಿಂಗ್ ಹೋಗ್ತೀವಿ, ಇದ್ರೊಳಗಡೆ ಹೀಗೆ ಹೋಗ್ತೀವಿ, ರಿವರ್ಸ್ ಹೋಗ್ತೀವಿ. ಇದು ಐದನೇ ಮನೆ ಅಂತಂದ್ರೆ ನಿಮ್ಮ ಮಕ್ಕಳು ಪುತ್ರ ಸ್ಥಾನ, ಪೂರ್ವ ಪುಣ್ಯ ಅಂತ ಬರುತ್ತೆ. ಇದು ಪೂರ್ವ ಪುಣ್ಯದಲ್ಲಿ ಕನೆಕ್ಟ್ ಮಾಡ್ಕೋಬಹುದು, ಪ್ರೀವಿಯಸ್ ಲೈಫ್ ಏನು ಅಂತ ಹೇಳಿ. ಈ ನಾಲ್ಕನೇ ಮನೆ ನಿಮ್ಮ ಮನೆ, ಸ್ವಂತ ಮನೆ ಇರ್ಬೋದು. ಐದನೇ ಮನೆ ನಿಮ್ಮ ಪುತ್ರ ಸ್ಥಾನ, ಪೂರ್ವ ಪುಣ್ಯ ಏನು ಅಂತ ಹೇಳಿ, ಮಂತ್ರೋಪಚಾರಣೆ ಅಲ್ಲ. ಆರನೇ ಮನೆ ನಿಮ್ದು ಹೆಲ್ತ್, ಎನಿಮೀಸು, ಪ್ರೊಫೆಷನ್ನಲ್ಲಿ ಎನಿಮೀಸ್ ಯಾರು ಇದ್ದಾರಾ, ಸಾಲ ಇದೆಯಾ, ನಿಮ್ಮ ಹೆಲ್ತ್ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ. ಏಳನೇ ಮನೆ ನಿಮ್ಮ ಬಿಸ್ನೆಸ್ಸಲ್ಲಿ ನಿಮ್ಮ ಕ್ಲೈಂಟ್ಸ್, ಇಲ್ಲಿ ಪಾರ್ಟ್ನರ್ಸ್ ಬರಲ್ಲ, ಆಪೋಸಿಟ್ ಈಸ್ ಯುವರ್ ಕ್ಲೈಂಟ್ಸ್. 8th house ಈಸ್ ಅಕಲ್ಟ್. 9th house ಈಸ್ ಇದ್ರೊಳಗೆ ನಿಮ್ಮದು ಫಾದರ್ ಅಂತ ಬರುತ್ತೆ, ಇಲ್ಲ ನಿಮ್ಗೆ ಇದ್ರೊಳಗಡೆ ಏಳಿಗೆ ಆಗತ್ತಾ ಏನು ಅಂತ ಹೇಳಿ, ಆಯ್ತಾ. 10ನೇ ಮನೆ ಬಂದು ಇದರೊಳಗಡೆ ರಿಯಲ್ ಪ್ರೊಫೆಷನ್ 10ನೇ ಮನೆಗೆ ಕನೆಕ್ಟ್ ಆಗುತ್ತಿದೆ. ಇಲ್ಲಿ ನೀವು ಹೆಂಗ್ ಮಾಡ್ತೀರಾ ಏನು ಅಂತ ಹೇಳಿ. 11ನೇ ಮನೆ ಅದರದ್ದು ರಿಸಲ್ಟ್ ಹೇಗೆ ಅಂತ. 12ನೇ ಮನೆ ನಿಮ್ದು ಸ್ಪಿರಿಚುವಲ್ ಕನೆಕ್ಷನ್, ಹೈಯರ್ ಸೆಲ್ಫ್, ಇದು ರಿಸಲ್ಟ್, ಫೈನಲ್ ಆನ್ಸರ್ ಏನು ಅಂತ ಹೇಳಿ. ಈಗ ಒಂದೊಂದನ್ನೇ ನಾವು ಆನ್ಸರ್ ಮಾಡ್ತಾ ಹೋದ್ರೆ ನೋಡಿ, ಇಲ್ಲಿ ಮೊದಲನೇ ಪ್ರಶ್ನೆ ಕಾರ್ಡ್ ನಂಬರ್ 18 ಬಂದಿದೆ. ಕಾರ್ಡ್ ನಂಬರ್ 18 18 ನೋಡಿ, ಇದ್ರೊಳಗಡೆ ಒಂದೊಂದು ಮನೆಗೂ ಒಂದೊಂದು ಆನ್ಸರ್ ಕೊಟ್ಕೊಂಡು ಹೋಗಿದ್ದಾರೆ. ಒಂದನೇ ಮನೆ ಅಂತಂದ್ರೆ ಪರ್ಸನಾಲಿಟಿ, ಈಗೋ, ಟೆಂಪರ್ಮೆಂಟು, ನಿಮ್ಮ ಫಿಸಿಕಲ್ ಅಪಿಯರೆನ್ಸು ಹೇಗಿದೆ ಅಂತೇಳಿ, ಅಂಡ್ ಹ್ಯಾಂಡ್ ಅಂಡ್ ಫೇಸ್, ಹೆಡ್ ಅಂಡ್ ಫೇಸ್, ತಲೆ ಮತ್ತೆ ಮುಖ ಹೇಗಿರುತ್ತೆ ಅಂತ ಹೇಳಿ. ಇಲ್ಲಿ ಮೊದಲನೇ ಮನೆಯಲ್ಲಿ ಹಾವು ಬಂದಿದೆ, ಅದನ್ನ ನಾವು ಯೂರಿಯಸ್ ಅಂತ ಹೇಳ್ತೀವಿ. 18 ಕಾರ್ಡ್ ನಂಬರ್ 18. ಆ ಯೂರಿಯಸ್ ಅನ್ನೋದು ಕಾರ್ಡ್ ನಂಬರ್ 18 ಏನ್ ಹೇಳುತ್ತೆ, ದೇರ್ ಆರ್ 3 ಥಿಂಗ್ಸ್ ವಿ ಕ್ಯಾನ್, ಒಂದು ಕಾರ್ಡ್ಗೆ 3 ತರ ಆನ್ಸರ್ ಕೊಡ್ಬೋದು. ಒಂದು ಬಂದು ಫಿಸಿಕಲ್ ಸೈಕಾಲಜಿಕಲ್ ಇಶ್ಯೂ, ನಿಮ್ದು ಈ ಪ್ರಾಬ್ಲಮ್ಗೆ, ಕ್ವಶನ್ಗೆ ಸೈಕಾಲಜಿಕಲ್ ಇಶ್ಯೂ ಏನು ಅಂತ ಹೇಳಿ. ಎರಡನೇದು ಮೆಟೀರಿಯಲಿಸ್ಟಿಕ್, ರಿಯಲ್ ಆಗಿ ಏನು ಅಂತ ಹೇಳ್ತೀವಲ್ಲ, ಮಂಡೇನ್ ಅಂತ ಹೇಳ್ತಾರೆ, ಅದಕ್ಕೆ ಮಂಡೇನ್ ಅಂತ ಹೇಳ್ತಾರೆ ಕೆಲವರದಕ್ಕೆ. ರಿಯಲಿಸ್ಟಿಕ್, ನಿಮ್ದು ರಿಯಲ್ ಆಕ್ಚುಲ್ ಆಗಿ ಏನಾಗ್ತಾ ಇದೆ ಅಂತ ಹೇಳಿ, ಫಿಸಿಕಲ್ ರಿಕ್ವೈರ್ಮೆಂಟ್ ಆನ್ಸರ್. ಆಮೇಲೆ ಮೂರನೇದು ಬಂದು ಸ್ಪಿರಿಚುವಲ್. ಫಸ್ಟ್ ಒನ್ ಸ್ಪಿರಿಚುವಲ್, ಸೆಕೆಂಡ್ ಒನ್ ಸೈಕಾಲಜಿಕಲ್, ಥರ್ಡ್ ಒನ್ ಮೆಟೀರಿಯಲಿಸ್ಟಿಕ್. ಫಸ್ಟ್ ಸ್ಪಿರಿಚುವಲ್, ಸೆಕೆಂಡು ಸೈಕಾಲಜಿಕಲ್, ಥರ್ಡ್ ಒನ್ ಮೆಟೀರಿಯಲಿಸ್ಟಿಕ್. ಮೆಟೀರಿಯಲಿಸ್ಟಿಕ್ ಅಂದ್ರೆ ನನ್ನ ಡೇ ಟು ಡೇ ಆಕ್ಟಿವಿಟೀಸ್ಗೆ ನಿಮ್ಗೆ ಸಕ್ಸಸ್ ಏನೋ ಅದು ಒಂದು. ಸೊ ಈ ಫಾರ್ ಎಕ್ಸಾಂಪಲ್ ಈ ಕಾರ್ಡ್ ಏನ್ ಹೇಳುತ್ತೆ, ದಿಸ್ ಈಸ್ ಎ ಸೇಕ್ರೆಡ್ ಆಪ್ ಆರ್ ಸರ್ಪೆಂಟ್ ಅಂತ ಹೇಳ್ತಾರೆ ಇದಕ್ಕೆ. ದಿಸ್ ಈಸ್ ಎ ಮೂವಬಲ್ ಕಾರ್ಡ್, ಅಂದ್ರೆ ನಿಮ್ದು ಇವತ್ತಿನ ಪರಿಸ್ಥಿತಿ ಹೀಗೆ ಇರೋದಿಲ್ಲ, ಇಟ್ ಇಸ್ ಕೀಪ್ ಆನ್ ಚೇಂಜಿಂಗ್ ಅಂತ. ಯು ಆರ್ ಆಲ್ಸೋ ಮೂವಿಂಗ್. ದಿಸ್ ಈಸ್ ಎ ಸೇಕ್ರೆಡ್ ಯೂರಿಯಸ್. ಇದು ಹಾವು ಬಂದಿದೆ ಅಂತೇಳಿ ಹೆದರ್ಕೊಳ್ಳೋ ಅಂಥದ್ದಿಲ್ಲ, ಇಟ್ ಇಸ್ ಎ ವೆರಿ ಪವರ್ಫುಲ್ ಪಾಸಿಟಿವ್ ಕಾರ್ಡ್. ಈ ಪಾಸಿಟಿವ್ ಕಾರ್ಡ್ ಯೂರಿಯಸ್ ಬಂದಾಗ ನಮ್ಗೆ ಆನ್ಸರ್ ಏನ್ ಸಿಗುತ್ತೆ, ದಿಸ್ ಇಸ್ ಅಕಲ್ಟ್ ಅಡಾಪ್ಟ್ಶಿಪ್. ನೀವು ಮಾಡ್ತಾ ಇರೋದು ಅಕಲ್ಟ್ಗೆ, ಈಗ ನಾವು ಮಾಡೋದು ನಮ್ಮಂತವರೇ ನಿಮ್ಗೆ ಸಿಗ್ತಾರೆ. ಅಕಲ್ಟ್ ಅಂದ್ರೆ ನಾನು ಮಾಡ್ತಾ ಇರೋ ರಿಸರ್ಚ್ ಹೆಚ್ಚು ಕಡಿಮೆ ಕಾಲಜ್ಞಾನ ನೋಡಿ, ಅಕಲ್ಟ್ ರಿಲೇಟೆಡ್, ಹೌದು, ಅಸ್ಟ್ರಾಲಜಿ ರಿಲೇಟೆಡ್ ಏನೋ ಒಂದು ನಿಗೂಢವಾಗಿರುವಂತದ್ದು ಹುಡುಕೋದು, ಅದಕ್ಕೆ ಸಂಬಂಧಪಟ್ಟಿರೋದೇ ನಿಮ್ಗೆ ಇದು ಬಂದಿದೆ. ಅಕಲ್ಟ್ ರಿಲೇಟೆಡ್ ಆಯ್ತಿದು, ಆಯ್ತಾ. ಸೊ ಅಕಲ್ಟ್ ರಿಲೇಟೆಡ್ ಅಂತಾನೆ ಹೇಳ್ಬೋದು ಇದ್ರೊಳಗಡೆ. ದೆನ್ ಇದ್ರೊಳಗಡೆ ನಾವು ಸ್ಪಿರಿಚುವಲ್ ತಗೊಂಡ್ರೆ, ನೀವು ಸ್ಪಿರಿಚುಯಾಲಿಟಿ ತಗೊಂಡ್ರೆ, ವಿಸ್ಡಮ್ ಅಂಡ್ ಅಕಲ್ಟ್ ಪಾರ್ಟ್ ಅಡಾಪ್ಟ್ಶಿಪ್ ಕಮ್ ಇನ್ ಟು ದಿ ಕ್ಯಾಟಗರಿ, ಬಟ್ ಇಟ್ ವುಡ್ ಬಿ upright interpret uriate as the light unless the inquirer was well schooled. ನಿಮ್ಗೆ ಈ ಫೀಲ್ಡ್ ಒಳಗಡೆ ನೀವು ಇನ್ನೂ ಸ್ವಲ್ಪ ಟ್ರೈನಿಂಗ್ ತಗೋಬೇಕು ಅಂತ ತೋರಿಸ್ತಾ ಇದೆ. ಟ್ರೈನಿಂಗ್ ಅಂತಂದ್ರೆ ಯು ನೀಡ್ ಸಂಬಡೀಸ್ ಗೈಡೆನ್ಸ್. ತಿಳ್ಕೊಬೇಕಿಲ್ಲ, ಇದ್ರೊಳಗಡೆ ಸ್ವಲ್ಪ ಇನ್ಫಾರ್ಮೇಶನ್ ನಿಮ್ಗೆ ಅಥವಾ ಒಂದು ಗೈಡೆನ್ಸು ಬೇಕು ಅಂತ ಇದ್ರೊಳಗಡೆ ಒಂದು ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ದಟ್ ಈಸ್ ಒನ್ ಸ್ಪಿರಿಚುವಲ್ ಆಗಿ ಹೇಳೋದಾದ್ರೆ. ಇದನ್ನೇ ನಾವು ಸೈಕಾಲಜಿಕಲ್ ತಗೊಂಡ್ರೆ 3 ಆನ್ಸರ್ ಸಿಗುತ್ತೆ ಒಂದು ಪ್ರಶ್ನೆಗೆ, ಒಂದೊಂದಕ್ಕೂ. ಹೀಗೆ ಆಡ್ತಾ ಹೋದ್ರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಜಸ್ಟ್ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ಅಷ್ಟೇ, ಆಯ್ತಾ.
ಇದು ಇಟ್ ಈಸ್ ಎ ವೆರಿ ಆನೆಸ್ಟಿ. ಹಾವು ನಾಟ್ ಎ ಕ್ರೂಯಲ್, ಇದು ಆಕ್ಚುಲಿ ಇಟ್ ಇಸ್ ಆನೆಸ್ಟಿ, ನಮ್ಮ ಡಾಗ್ ಇದ್ದಂಗೆ. ಅದೇ ತರ ಇದು ಆನೆಸ್ಟಿ signified here. Also it is a careful and wise handling of the situation. You should be very careful in handling the situation. ನೀವು ನಿಮ್ಮ ಕ್ಲೈಂಟ್ ನ ಸೆಲೆಕ್ಟ್ ಮಾಡುವಾಗ ಯು ಶುಡ್ ಬಿ ವೆರಿ ಕೇರ್ಫುಲ್ ಇನ್ ಸರ್ಚಿಂಗ್ ಫಾರ್ ದ ಕ್ಲೈಂಟ್ಸ್. ಓಕೆ, ನಿಮ್ಗೆ ಯಾರಿಗೆ ಒಂದು ಇಂಟರ್ವ್ಯೂ ಮಾಡಬೇಕು ಅನ್ನೋ ಯಾರು ಸಿಗ್ತಾರೋ ಅವ್ರ ಬಗ್ಗೆ ನೀವು ಸ್ವಲ್ಪ ಮೊದಲೇ ತಿಳ್ಕೊಂಡು ಮಾಡಬೇಕು. ಬಿಕಾಸ್ ಯು ಮೇ ಫಾಲ್ ಇನ್ ಟು ಸಮ್ ಪ್ರಾಬ್ಲಮ್ಸ್. ಓಕೆ, ಸೊ ದಟ್ ಈಸ್ ವಾಟ್ ಇಟ್ ಈಸ್ ಗೋಯಿಂಗ್ ಟು ಇಂಡಿಕೇಟ್ ಅಂತ. ಓಕೆ, ಅಂಡ್ ಮೆಟೀರಿಯಲಿಸ್ಟಿಕ್ ತೊಗೊಂಡ್ರೆ ಯು ವಿಲ್ ಸರ್ಟನ್ಲಿ ಯು ವಿಲ್ ಡೆಫಿನೆಟ್ಲಿ ಕಮ್ ಔಟ್ ಆಫ್ ಲಾಟ್ ಆಫ್ ಇಶ್ಯೂಸ್. ಈ ಒಂದು ಇಟ್ ಇಸ್ ಎ ಪಾಸಿಟಿವ್ ಕಾರ್ಡ್, ಇಟ್ ಇಸ್ ಎ ಮೂವಿಂಗ್ ಕಾರ್ಡ್. ದೇರ್ ಆರ್ ಟೂ ಟೈಪ್ಸ್ ಆಫ್ ಕಾರ್ಡ್ಸ್ ಇರುತ್ತೆ ಇದರೊಳಗಡೆ. ಒಂದು ಫಿಕ್ಸೆಡ್ ಕಾರ್ಡ್, ಒಂದು ಮೂವಿಂಗ್ ಕಾರ್ಡ್ಸ್ ಅಂತ ಇರುತ್ತೆ. ಮೂವಿಂಗ್ ಕಾರ್ಡ್ಸ್ ಇದ್ರೆ ಇವತ್ತಿನ ಪರಿಸ್ಥಿತಿ ಹೀಗೆ ಇರೋದಿಲ್ಲ, ಇಟ್ ವಿಲ್ ಚೇಂಜ್. ಓಕೆ, ಓಕೆ, ಈ ಯೂರಿಯಸ್ ಕಾರ್ಡ್ ಬಂದಿರೋದ್ರಿಂದ ಯು ವಿಲ್ ಡೆಫಿನೆಟ್ಲಿ ಸಕ್ಸಸ್ ಇಸ್ ದೇರ್ ಇನ್ ದಿಸ್ ಫೀಲ್ಡ್ ಅಂತ ಹೇಳುತ್ತೆ. ಓಕೆ, ಆಯ್ತಾ. ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ ಕಾರ್ಡ್ ಇದು ಎರಡನೇ ಕಾರ್ಡ್. ಈಗ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಈ ಕಾರ್ಡ್ ನ ನೀವು ಮೆಡಿಟೇಟ್ ಕೂಡ ಮಾಡ್ಬೋದು. ಓಕೆ, ಆ ಕಾರ್ಡ್ ನ ನಾವು ಒಂದು ಪ್ರಿಂಟ್ ಹಾಕಿ ಕೊಡ್ತೀವಿ. ಪ್ರಿಂಟ್ ಹಾಕಿ ಅದಕ್ಕೆ ಎನರ್ಜೈಸ್ ಮಾಡಿ ಐ ವಿಲ್ ಆಸ್ಕ್ ದಟ್ ಏಂಜಲ್ ಆರ್ ಗಾಡೆಸ್ ಆಫ್ ಯೂರಿಯಸ್ ಟು ಆಕ್ಯುಪೈ ಆರ್ ಕಮ್ ಇನ್ ಟು ದಟ್ ಕಾರ್ಡ್ ಸೊ ದಟ್ ಯು ಕ್ಯಾನ್ ಡೂ ಮೆಡಿಟೇಟ್. ನಿಮ್ಗೆ ಏನ್ ಬೇಕೋ ಅದು ಸಿಗುತ್ತೆ. ಓಕೆ, ಮೆಡಿಟೇಟ್ ಮಾಡ್ಬೋದು ಅದ್ರ ಮೇಲೆ. ಓಕೆ, ಸೊ ದಿಸ್ ಈಸ್ ವಾಟ್ ಫಸ್ಟ್ ಪ್ರಶ್ನೆಗೆ, ನಿಮ್ದು ಪ್ರಶ್ನೆಗೆ. ನಿಮ್ಗೆ ಎರಡನೇ ಪ್ರಶ್ನೆ, ಇಲ್ಲಿ ನಿಮ್ಗೆ ಇನ್ಕಮ್ ಇದೆಯಾ ಅಂತ. ಓಕೆ, ನೀವು ಮಾಡೋದ್ರಿಂದ ಇದು ಇನ್ಕಮ್ ಹೌಸ್ ಅಂತ ಹೇಳ್ತೀವಿ. ಓಕೆ, ಸೊ ಇನ್ಕಮ್ ಹೌಸ್ ಎರಡನೇ ಮನೆ ಏನ್ ಹೇಳುತ್ತೆ, ಸೆಕೆಂಡ್ ಹೌಸ್ ಏನ್ ಹೇಳುತ್ತೆ, ಮನಿ ಅಂಡ್ ಪೊಸೆಷನ್ಸ್, ಫೈನಾನ್ಷಿಯಲ್ ಪ್ರಾಸ್ಪೆಕ್ಟಸ್. ಎರಡನೇ ಮನೆ ಹೇಳುತ್ತೆ ಮನಿ ಅಂಡ್ ಪ್ರೊಫೆಷನಲ್ ಆಗಿ ಎಲ್ಲಿ ನಿಮ್ಗೆ ಪೊಸಿಷನ್ಸ್ ಸಿಗುತ್ತಾ, ಆಮೇಲೆ ದುಡ್ಡು ಸಿಗುತ್ತಾ, ಫೈನಾನ್ಷಿಯಲ್ ಪ್ರಾಸ್ಪೆಕ್ಟಸ್ ಇದೆಯಾ, ಆಮೇಲೆ ಇಲ್ಲಿ ನಿಮ್ಗೆ ಬಾಡಿ ತಗೊಂಡ್ರೆ ಥ್ರೋಟ್ ಅಂಡ್ ನೆಕ್ ತೋರಿಸುತ್ತೆ. ಓಕೆ, ಥ್ರೋಟ್ ಅಂಡ್ ನೆಕ್. ಈ ಇದ್ರೊಳಗಡೆ ನಿಮ್ಗೆ ಎರಡನೇ ಪ್ರಶ್ನೆ ಬಂದಿರೋದು ಬಾಸ್ಟ್ ಅಂತ, ಕಾರ್ಡ್ ನಂಬರ್ 4. ಸೊ ಬಾಸ್ಟ್ ಅಂತಂದ್ರೆ ಕಾರ್ಡ್ ನಂಬರ್ 4 ಏನ್ ಹೇಳುತ್ತೆ, ಸೊ ಕಾರ್ಡ್ ನಂಬರ್ 4 ಏನ್ ಹೇಳುತ್ತೆ, ಬಾಸ್ಟ್ ಇಟ್ ಈಸ್ ಇದು ಒಂದು ಸಿಸ್ಟ್ರನ್, ಇಟ್ ಇಸ್ ಎ ಸಿಸ್ಟ್ರನ್ ಅಂತ ಹೇಳಿ, ಅಂದ್ರೆ ಒಂದು ಸಿಸ್ಟರ್ ಅಂಡ್ ಹೋರಸ್ ಅಂತೇಳಿ ಇನ್ನೊಂದು ಕಾರ್ಡ್ ಇದೆ ಇದ್ರೊಳಗಡೆ. ಐ ಥಿಂಕ್ ಇಲ್ಲೇ ಇದೆ ನೋಡಿ, ಈ ಕಾರ್ಡ್ ಇಲ್ಲೇ ಇದೆ ನೋಡಿ, ಹೋರಸ್. ಇವರಿಬ್ರು ಅಣ್ಣ ತಂಗಿ. ಒಂದು ಈಜಿಪ್ಷಿಯನ್ ಹಿಸ್ಟ್ರಿ ತಗೊಂಡ್ರೆ, ಈಜಿಪ್ಷಿಯನ್ ಮೈಥಾಲಜಿ ತಗೊಂಡ್ರೆ ದೇ ಆರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಓಕೆ, 3 and 4. ಇವರು ಇಬ್ರು, ಇವರ ಮಗ ಈ ಐಸಿಸ್ ಅಂಡ್ ಓಸ್ರಿಸ್ ಅನ್ನೋರು ಮಕ್ಕಳು. ಓಕೆ, ದೇ ಆರ್ ಚಿಲ್ಡ್ರನ್. ಓಕೆ, ಓಕೆ, ಸಿಸ್ಟ್ರನ್ ಅಂದ್ರೆ ಸಿಸ್ಟರ್ ಅಷ್ಟೇ. ಇಟ್ ಇಸ್ ಸಿಸ್ಟರ್ ಅಂದ್ರೆ ಇದ್ರ ಏನು, ಇಟ್ ಇಸ್ ಎ ಫಿಕ್ಸೆಡ್. ನಿಮ್ಗೆ ಇನ್ಕಮ್ ಫಿಕ್ಸೆಡ್ ಇದೆ, ಯು ಹ್ಯಾವ್ ಟು ಇಂಪ್ರೂವ್. ಫಿಕ್ಸೆಡ್ ಇದ್ರೆ ಇಂಪ್ರೂವ್ ಮಾಡ್ಕೋಬೇಕಿದು. ಹೌದು. ಈ ಕಾರ್ಡ್ ಏನ್ ಹೇಳುತ್ತೆ, ದಿಸ್ ಈಸ್ ಎ ವೆರಿ ಪವರ್ಫುಲ್ ಕಾರ್ಡ್. ಪೋರ್ಟ್ರೇನಸ್ ಆಫ್ ಕ್ಯಾಟ್ಸ್ ಅಂತಂದ್ರೆ ಅವ್ರದ್ದು ಸಿಸ್ಟಮ್ ಅಲ್ಲಿ ಅವ್ರ ಕ್ಯಾಟ್ಸ್ ನ ಒಂದು ನಮ್ಮಲ್ಲಿ ಹೆಂಗೆ ಒಂದು ಪಾಸಿಟಿವ್ ತಗೊಳ್ಳಲ್ಲ ಕ್ಯಾಟ್ಸ್ ನ, ಅವ್ರು ಪಾಸಿಟಿವ್ ಆಗಿ ತಗೋತಾರೆ ಈಜಿಪ್ಷಿಯನ್ಸ್. ಈ ಕ್ಯಾಟ್ಸ್ ಎಲ್ಲ ಇಟ್ಸ್ ಎ ವೆರಿ ಪವರ್ಫುಲ್ ಫಾರ್ ದೆಮ್. ಓಕೆ, ಈಗೆಲ್ಲ ಈ ನಡುವೆ ಅಂತೂ ಇಂಡಿಯಾದಲ್ಲೂ ತುಂಬಾ ಕ್ಯಾಟ್ಸ್ ಎಲ್ಲ ಸಾಕ್ತಾ ಇದ್ದಾರೆ. ಇಟ್ ಇಸ್ ಎ ಪಾಸಿಟಿವ್ ಅಂತ ಹೇಳ್ತಾರೆ. ಇಟ್ ಇಸ್ ಎ ಫಿಕ್ಸೆಡ್ ಕಾರ್ಡ್. ಓಕೆ, ಆಯ್ತಾ. ಇದ್ರೊಳಗಡೆ ಏನ್ ಹೇಳುತ್ತೆ, ಕಾರ್ಡ್ ನಂಬರ್ 4 ಇಂಟ್ಯೂಷನ್ ಅಂತಂದ್ರೆ ನಿಮ್ಗೆ ಏನೋ ಒಂದು ಜ್ಞಾನ ಗೊತ್ತಾಗತ್ತೆ ಅಂತ. ಇದು ಈ ಒಂದು ಇನ್ಫಾರ್ಮೇಶನ್. ಪ್ರೊಟೆಕ್ಷನ್, ದೇರ್ ಇಸ್ ಎ ಪ್ರೊಟೆಕ್ಷನ್ ಫಾರ್ ಯುವರ್ ಫೈನಾನ್ಸ್. ಓಕೆ, ಇಟ್ ಇಸ್ ಎ ಪ್ರೊಟೆಕ್ಷನ್, ಇಟ್ ಇಸ್ ಎ ಪಾಸಿಟಿವ್ ಕಾರ್ಡ್. ಓಕೆ, ಇದರೊಳಗಡೆ ಎಲ್ಲ ಆಲ್ಮೋಸ್ಟ್ ಎವ್ರಿಥಿಂಗ್ ಈಸ್ ಪಾಸಿಟಿವ್ ಕಾರ್ಡ್ ಎಕ್ಸೆಪ್ಟ್ ನಂಬರ್ 8. ಓಕೆ, ಸೊ ಇದು ಪಾಸಿಟಿವ್ ಕಾರ್ಡ್ ಅಂಡ್ ದಿಸ್ ಈಸ್ ಆಲ್ಸೋ ಪಾಸಿಟಿವ್ ಕಾರ್ಡ್. ಫೋರ್ತ್ ಹೌಸ್ ಈಸ್ ಯುವರ್ ಕಂಫರ್ಟ್ಸ್, ಆಫೀಸ್. ಈಗ ನೀವು ಇದಕ್ಕೆ ಒಂದು ಆಫೀಸ್ ಮಾಡಬೇಕು ಅಂದ್ರೆ ಈ ಒಂದು ಯು ಕ್ಯಾನ್ ಡೂ ಆನ್ ಯುವರ್ ಓನ್ ಆಫೀಸ್ ಮಾಡ್ಕೋಬಹುದು ಈ ತರ. ಸೊ ಈ ಸೆಕೆಂಡ್ ಹೌಸ್ ಅಲ್ಲಿ ಫೈನಾನ್ಸ್ ಚೆನ್ನಾಗಿದೆ, ಬಟ್ ಯು ಹ್ಯಾವ್ ಟು ಇಂಪ್ರೂವ್. ಓಕೆ, ಓಕೆ, ಇದರೊಳಗಡೆ ಏನಾಗುತ್ತೆ, ದ ಹೀಲಿಂಗ್ ರೇಸ್. ಇಟ್ ಇಸ್ ಎ ಇಂಟ್ಯೂಷನ್, ಕಾಷನ್, ಪ್ರೊಟೆಕ್ಷನ್, ಡಿವೋಷನ್, ಮೆಂಟಲ್ ಹೀಲಿಂಗ್, ಜನರಾಸಿಟಿ. ಇಟ್ ಇಸ್ ಎ ವೆರಿ ಪವರ್ಫುಲ್ ಕಾರ್ಡ್. ಯು ವಿಲ್ ಬಿ ಸಕ್ಸಸ್ಫುಲ್ ಇನ್ ದಿಸ್ ಪ್ರೊಫೆಷನ್ ಅಂತ ಹೇಳುತ್ತೆ. ಓಕೆ, ಓಕೆ. ಸೆಕೆಂಡ್ ಒನ್, ಥರ್ಡ್ ಒನ್, ಇದನ್ನ ನಾನು ಎಲ್ಲಾದ್ರೂ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಲ್ಲ ಇವಾಗ, ಆಮೇಲೆ ಅದನ್ನ ತಿಳ್ಕೊಳ್ತಾ ಹೋಗೋಣ. ಬೇಸಿಕ್ ಈಗ ಇದು
ಕೇಳಿರೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಥರ್ಡ್ ಕಾರ್ಡ್ ಏನ್ ಹೇಳುತ್ತೆ, ನಿಮ್ಮ ಕಮ್ಯುನಿಕೇಶನ್ ಹೇಗೆ ಅಂತ ಹೇಳಿ. ಓಕೆ, ಈಗ ನೀವು ನನ್ನ ಹತ್ರ ಮಾತಾಡ್ತಾ ಇರಲ್ಲ, ನೀವು ಮಾತಾಡೋದ್ರೊಳಗಡೆ ವೆದರ್ ಯು ಹ್ಯಾವ್ ಟು ಇಂಪ್ರೂವ್ ಇಟ್. ನಾನು ಮಾತಾಡೋದ್ರ ನಾವು ಇಂಪ್ರೂವ್ ಮಾಡ್ಕೋಬೇಕಾ, ನೀವು ಇಂಪ್ರೂವ್ ಮಾಡ್ಕೋಬೇಕಾ ಅನ್ನೋದು ಇದರೊಳಗಡೆ ತೋರಿಸುತ್ತೆ. ಥರ್ಡ್ ಹೌಸ್ ಈಸ್ ನಂಬರ್ 3ನೇ ಬಂದಿದೆ. 3ನಲ್ಲಿ ಯಾರು ಹೋರಸ್ ಅಂತ ಒಂದು ಕಾರ್ಡ್ ಬಂದಿದೆ. ಹೋರಸ್ ನಂಬರ್ 3 ಕಾರ್ಡ್ ಬಂದಾಗ ನಂಬರ್ 3 ಏನು ಹೇಳುತ್ತೆ ಇದ್ರ ಪ್ರಕಾರ, ಲೆಟರ್ ಅಂಡ್ ಕಮ್ಯುನಿಕೇಶನ್ ಅಂಡ್ ಬಿಸ್ನೆಸ್ ಅಂಡ್ ಕಾಮರ್ಸ್, ಲಾಜಿಕ್ ಅಂಡ್ ಮೆಮೊರಿ, ಪವರ್, ರಿಲೇಟಿವ್ಸ್ ಅಂಡ್ ಶಾರ್ಟ್ ಜರ್ನೀಸ್. ಅಂದರೆ ಇದು ಇಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮೇನ್ಲಿ ಕಮ್ಯುನಿಕೇಶನ್ ತಗೋಬೇಕು. ಯಾಕೆಂದ್ರೆ ನಿಮ್ಮ ಪ್ರಶ್ನೆ ರಿಗಾರ್ಡಿಂಗ್ ಯುವರ್ ಪ್ರೊಫೆಷನ್, ಬಿಸ್ನೆಸ್, ಅದ್ರ ಬಗ್ಗೆ ನಿಮ್ದು ಇಲ್ಲಿ ಮೇನ್ಲಿ ಪ್ರೊಫೆಷನ್ ಬಗ್ಗೆ ಕೇಳೋದಾದ್ರೆ ಹೌ ಯು ಕಮ್ಯುನಿಕೇಟ್. ಹೋರಸ್ ಅಂತ ಒಂದು ಕಾರ್ಡ್ ಬಂದಿದೆ. ಹೋರಸ್ ಈಸ್ ಎ ಬ್ರದರ್ ಆಫ್ ದಿಸ್ ಬಾಸ್ಟ್ ಅಂಡ್ ಸನ್ ಆಫ್ ಓಸರೈಸ್ ಅಂಡ್ ಐಸಿಸ್. ಓಕೆ, ನಂಬರ್ 3 ಕಾರ್ಡ್ ನಂಬರ್ 3 ಬಂದಿದೆ. ಇದೇನು ಹೇಳುತ್ತೆ, ಇಟ್ ಇಸ್ ಆಲ್ ಸೀಯಿಂಗ್ ಐಸ್. ಇದು ಒಂದು ಕಣ್ಣು ತರ ಇರುತ್ತೆ. ಇಟ್ ಇಸ್ ಒಂದು ದೃಷ್ಟಿ ಅಂತಲ್ಲ ಇದು. ಇಟ್ ಇಸ್ ಎ ಪಾಸಿಟಿವ್ ಕಾರ್ಡ್. ಹೋರಸ್ ಈಸ್ ಎ ಫಿಕ್ಸೆಡ್ ಕಾರ್ಡ್. ನಿಮ್ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿದೆ ಇದ್ರ ಪ್ರಕಾರ. ಈ ಒಂದು ಕಾರ್ಡ್ ಬಂದಿರೋದ್ರಿಂದ ಇಟ್ ಈಸ್ ಎ ಸ್ಪಿರಿಚುವಲ್ ಬಾಡಿ. ಇಟ್ ಇಸ್ ಎ ಸ್ಪಿರಿಚುವಲ್ ಬಾಡಿ ಅಂತ ಹೇಳ್ಬೋದು. ಈ ಒಂದು ಇಲ್ಲೊಂದು ಹೈರೋಗ್ರಾಫಿಕ್ಸ್ ಅಂತ ಇರುತ್ತೆ. ಹೈರೋಗ್ರಾಫಿಕ್ಸ್ ಅಂತಂದ್ರೆ ಈ ಒಂದೊಂದಕ್ಕೂ ಒಂದೊಂದು ಹೈರೋಗ್ರಾಫಿಕ್ಸ್ ಇರುತ್ತೆ. ಒಂದೊಂದಕ್ಕೂ ಒಂದೊಂದು ಹೈರೋಗ್ರಾಫಿಕ್ಸ್ ಇದೆ. ಕೆಲವಕ್ಕಿಲ್ಲ, ಕೆಲವಕ್ಕಿದೆ. ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಡ್ಸ್. ಇದಕ್ಕೆಲ್ಲ ಹೈರೋಗ್ರಾಫಿಕ್ಸ್ ಅಂತ ಹೇಳ್ತಾರೆ. ಸೊ ಈ ಒಂದು ಪರ್ಟಿಕ್ಯುಲರ್ಗೆ ಇದಕ್ಕೊಂದು ಹೈರೋಗ್ರಾಫಿಕ್ಸ್ ಇದೆ, ಇದಕ್ಕಿದೆ, ಇದಕ್ಕಿದೆ. ಸೊ ಇದೇನು ಹೇಳುತ್ತೆ, ಇಟ್ ಇಸ್ ಎ ಫಿಕ್ಸೆಡ್ ಕಾರ್ಡ್. ದಿಸ್ ಇಸ್ ಎ ಫಿಸಿಕಲ್ ಹೀಲಿಂಗ್ ಅಂತಾನು ಇಂಡಿಕೇಟ್ ಮಾಡುತ್ತೆ. ನಾವು ಇನ್ನೊಂಥರ ಬೇರೆ ಏನೋ ಪ್ರಶ್ನೆ ಕೇಳಿದಾಗ ಇಟ್ ಇಸ್ ರಿಕ್ವೈರ್ಡ್ ಸಮ್ ಫಿಸಿಕಲ್ ಹೀಲಿಂಗ್. ಇದಕ್ಕೆ ಇಟ್ಸ್ ಎ ಹೀಲಿಂಗ್ ಕಾರ್ಡ್. ಓಕೆ, ಅಂದ್ರೆ ಯು ನೀಡ್ ಸಮ್ ಕಮ್ಯುನಿಕೇಶನ್ ಮಾಡುವಾಗ ಯು ನೀಡ್ ಸಮ್ ಹೀಲಿಂಗ್. ಅಂದ್ರೆ ಯು ಹ್ಯಾವ್ ಟು ಟೇಕ್ ಸಮ್ ಟ್ರೈನಿಂಗ್ ಆರ್ ಸಮ್ ಯಾರ್ದಾರ ಅಸಿಸ್ಟೆನ್ಸ್ ಅಥವಾ ಏನಾದ್ರು ಒಂದು you have to change your communication skill. Okay, way. So this is a ಇಲ್ಲಿ ನಾವು ಇದನ್ನ ಹೀಲಿಂಗ್ ನ ಯೂಸ್ ಮಾಡೋ ಹಂಗಿಲ್ಲ. ಯಾಕೆ ಅಂತಂದ್ರೆ ನಮ್ ಕ್ವಶನ್ ಇರೋದು ಓನ್ಲಿ ಅಬೌಟ್ ಯುವರ್ ಪ್ರೊಫೆಷನ್. ಪರ್ಸನಲ್ ಕ್ವಶನ್ ಬಂದಾಗ ಈ ಒಂದು ಕ್ವಶನ್ಗೆ ಆನ್ಸರ್ ಇದು ಹೀಲಿಂಗ್ ಅಂತ ಬರುತ್ತೆ. ಸೊ ಅದನ್ನ ನಾವು ಐ ಡೋಂಟ್ ಥಿಂಕ್ ಇಟ್ ಇಸ್ ರಿಕ್ವೈರ್ಡ್. ಓಕೆ, ಸೊ ಅದೇ ತರ ಫೋರ್ತ್ ಕಾರ್ಡ್ ಅಂದ್ರೆ ಏನು, ಈ ಆಫೀಸ್ ನೀವು ಮಾಡೋದಕ್ಕೆ ಒಂದು ಆಫೀಸ್, ಒಂದು ಸ್ಥಳ, ಜಾಗ, ನಿಮ್ ಕಂಫರ್ಟ್ಸು, ನಿಮ್ ವೆಹಿಕಲ್ ಅವೆಲ್ಲ ಬೇಕು ಅಂತ ರಿಕ್ವೈರ್ಮೆಂಟ್ ಇದೆ ಅಲ್ಲಿ ನಿಮ್ಗೆ. ಐಸಿಸ್ ಅಂತ ಒಂದು ಕಾರ್ಡ್ ಬಂದಿದೆ. ಫೋರ್ತ್ ಕಾರ್ಡ್ ಏನ್ ಹೇಳುತ್ತೆ, ಕಾರ್ಡ್ ನಂಬರ್ 2. ಫೋರ್ತ್ ಕಾರ್ಡ್ ಇಲ್ಲಿ ಡಿಸ್ಪ್ಲೇ ನಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ದಿಸ್ ಇಸ್ ಅ ಹೋಮ್, ಎನ್ವಿರಾನ್ಮೆಂಟ್, ಪ್ರಾಪರ್ಟಿ, ದ ಮದರ್, ದ ಲೇಟರ್ ಡೇಸ್ ಆಫ್ ಯುವರ್ ಲೈಫ್. ಅಂದ್ರೆ ಇಲ್ಲಿ ನಾವು ಮದರು ಇದನ್ನು ಏನು ತಗೊಳ್ಳೋಂಗಿಲ್ಲ. ಇಲ್ಲಿ ನಿಮ್ದು ಆಫೀಸ್ ಅಂತ ತಗೋಬಹುದು ಅಷ್ಟೇ. Fourth house is the home or office, your office. You can take it as your office. ಇಲ್ಲಿ ಆಫೀಸ್ ಅಲ್ಲಿ ಒಂದು ಐಸಿಸ್ ಅಂತ ಕಾರ್ಡ್ ಬಂದಿದೆ. ಕಾರ್ಡ್ ನಂಬರ್ 2 ಬಂದಿದೆ. ಕಾರ್ಡ್ ನಂಬರ್ 2 ಬಂದ್ರೆ ಏನ್ ಹೇಳುತ್ತೆ, ದಿಸ್ ಇಸ್ ಅ ಥ್ರೋನ್. ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ವೆರಿ ಗುಡ್ ಆಫೀಸ್. ಇದ್ರದ ಆನ್ಸರ್ ನಿಮ್ಗೆ ಒಂದು ಒಳ್ಳೆ ಆಫೀಸ್ ಮಾಡುವಂತ ಅವಕಾಶ ಸಿಗ್ತಾ ಇದೆ ಅಂತ ಹೇಳುತ್ತೆ. ವೆರಿ ಗುಡ್ ಆಫೀಸ್, ತುಂಬಾ ಚೆನ್ನಾಗಿರುವಂತ ಆಫೀಸ್ ಮಾಡುವಂತ ಅವಕಾಶ ಇದೆ, ಇದರೊಳಗಡೆ ಸಕ್ಸಸ್ ಆಗುತ್ತೆ ಅಂತ. ಬಿಕಾಸ್ ಶಿ ಈಸ್ ದಿ ವೈಫ್ ಆಫ್ ಓಸರಿಸ್. ಓಸರೈರಿಸ್ ಅಂದ್ರೆ ಹಿ ಇಸ್ ದಿ ಕಿಂಗ್, ಗಾಡ್ ಕಿಂಗ್. ಶಿ ಇಸ್ ದಿ ಗಾಡೆಸ್ ಕ್ವೀನ್. ಗಾಡ್ ಅಂಡ್ ಕ್ವೀನ್, ಗಾಡೆಸ್ ಅಂಡ್ ಶಿ ಇಸ್ ದಿ ಗಾಡೆಸ್. ಶಿ ಇಸ್ ದಿ ವೈಫ್ ಆಫ್ ಓಸೈರಿಸ್. ಓಸೈರಿಸ್ ಇಸ್ ದಿ ಕಿಂಗ್. ನಮ್ಮಲ್ಲಿ ವಿಷ್ಣು ಅಂತ ಹೇಳ್ತೀವಲ್ಲ, ಹಾಗೆ ಅವ್ರಿಗೆ ವಿಷ್ಣು ಅಂತ ಹೇಳ್ಬೋದು. ಇದು ಮಹಾಲಕ್ಷ್ಮಿ ಇದ್ದಂಗೆ. ಸೊ ಯು ಆರ್ ಗೋಯಿಂಗ್ ಟು ಎ ವೆರಿ ಪಾಸಿಟಿವ್ ಕಾರ್ಡ್. 4th house ಬಂದಿದೆ. ಓಕೆ, and the next card is 5th house. ಸ್ಲೈಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 5th ಕಾರ್ಡ್ ಕ್ರಿಯೇಟಿವಿಟಿ. ನಿಮ್ದು ಇಲ್ಲಿ ಕ್ರಿಯೇಟಿವಿಟಿ ಹೇಗಿದೆ ಅಂತ ಹೇಳಿ, ಹೌ ಇನ್ ಪ್ರೊಫೆಷನ್ ತಗೊಂಡ್ರೆ ಕ್ರಿಯೇಟಿವಿಟಿ ಆಯ್ತು. ಮಕ್ಕಳು ಅಂತ ಹೇಳ್ಬೋದು. ನಿಮ್ ಪರ್ಸನಲ್ ತಗೊಂಡ್ರೆ ಕ್ರಿಯೇಟಿವಿಟಿ. ಲವ್ ಅಫೇರ್ಸ್, ಏನಾದ್ರು ಲವ್ ಅಫೇರ್ಸ್ ಇದೆ ಪರ್ಸನಲ್ ತಗೊಂಡ್ರೆ, ಇಲ್ಲಿ ಲವ್ ಅಫೇರ್ ಅಥವಾ ಏನು ಬರೋದಿಲ್ಲ. ಇಲ್ಲಿ ಕ್ರಿಯೇಟಿವಿಟಿ ಒಂದು ನಾವು ಕನ್ಸಿಡರ್ ಮಾಡು. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ವಿ ಕ್ಯಾನ್ ಕನ್ಸಿಡರ್. ಕ್ರಿಯೇಟಿವಿಟಿ ಅಂಡ್ ಅಮ್ಯೂಸ್ಮೆಂಟ್ಸ್ ಅಂಡ್ ಚಿಲ್ಡ್ರನ್. ಮಕ್ಕಳದಾದ್ರೆ ಚಿಲ್ಡ್ರನ್ ಬಗ್ಗೆ ಬರುತ್ತೆ ಅಷ್ಟೇ. ಸೊ ಈ ಕಾರ್ಡ್ ನಂಬರ್ 1 ಬಂದಿದೆ ಇಲ್ಲಿ ನಿಮಗೆ. ನಿಮ್ಮ ಕ್ರಿಯೇಟಿವಿಟಿ ಯಾವ ತರ ಇದೆ ಅಂದ್ರೆ, ಇಟ್ ಈಸ್ ಎ ಓಸೈರಿಸ್ ಅಂತ ಬಂದಿದೆ. ಓಸೈರಿಸ್ ಈಸ್ ಎ
ವೆರಿ ಪವರ್ಫುಲ್ ಕಾರ್ಡ್. ಇಟ್ ಇಸ್ ಗಾಡ್ ಕಿಂಗ್ ಅಂತ ಹೇಳ್ತೀವಿ. ಲಾರ್ಡ್ ಆಫ್ ಲೈಟ್. ಇಟ್ ಇಸ್ ಎ ಲಾರ್ಡ್ ಆಫ್ ಲೈಟ್. ನಿಮಗೆ ಇದು ತುಂಬಾ ಒಂದು ಪಾಸಿಟಿವ್ ಕಾರ್ಡ್ ಬಂದಿದೆ. ಸೊ ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಓಸೈರಿಸ್ ಈಸ್ ದ ಸ್ಪಿರಿಚುವಲ್ ಫಾದರ್ ಅಂಡ್ ಹಿಸ್ ಎನರ್ಜೀಸ್ ಆರ್ ಜೆಂಟಲ್ ಬಟ್ ಫರ್ಮ್. ಗ್ಯಾರಂಟಿ ಇದೆ ನಿಮ್ಗೆ ಸಕ್ಸಸ್ ಅನ್ನೋದು ನಿಮ್ಮ ಪ್ರೊಫೆಷನಲ್ ಪ್ರಶ್ನೆಗೆ ನಿಮ್ಗೆ ದೇರ್ ಈಸ್ ಎ ವೆರಿ ಪವರ್ಫುಲ್ ಫ್ಯೂಚರ್. ನೀವು ಮಾಡೋಂಥ ಸ್ಕಿಲ್ನೆಸ್ನ ಯೂಸ್ ಮಾಡಿದ್ರೆ ಯು ವಿಲ್ ಬಿಕಮ್ ಕಿಂಗ್ ಇನ್ ಯುವರ್ ಫೀಲ್ಡ್. ಓಕೆ, ಇಟ್ಸ್ ಎ ಕಿಂಗ್, ಗಾಡ್ ಕಿಂಗ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ದಟ್ ಈಸ್ ದ ಪಾಸಿಟಿವ್ ಕಾರ್ಡ್. ನೆಕ್ಸ್ಟ್ 6th ಹೌಸ್, ಇಲ್ಲಿಂದ 6ನೇ ಮನೆ. ನಿಮ್ಮ ಪ್ರೊಫೆಷನಲ್ ಯಾರು ಎನಿಮೀಸ್ ಇದಾರಾ ಅಂತ. ಎಲ್ಲಾ ಫೀಲ್ಡ್ ಅಲ್ಲೂ ಇರ್ತಾರಲ್ಲ. ಸೊ 6th ಹೌಸ್ ಏನ್ ಹೇಳುತ್ತೆ? 6th ಹೌಸ್ ಈಸ್ ಹೆಲ್ತ್, ಹೀಲಿಂಗ್, ಹೈಜೀನ್, ವರೀಸ್, ವರ್ಕ್ ರಿಲೇಶನ್ಶಿಪ್. ನಿಮ್ಮ ವರ್ಕ್ ರಿಲೇಶನ್ಶಿಪ್ ಏನಾರು ಇದೆಯಾ ಇಲ್ಲಿ ಅಂತ ತೋರಿಸುತ್ತದೆ. ಸೊ ಇಲ್ಲಿ ಒಂದು PTAH ಅಂತ ಬಂದಿದೆ. ಪಿ ಈಸ್ ಸೈಲೆಂಟ್ ಹಿಯರ್. ಥಾ ಅಂತ ಹೇಳ್ತಾರೆ ಅದಕ್ಕೆ. ಕಾರ್ಡ್ ನಂಬರ್ 8. ಸೊ ಕಾರ್ಡ್ ನಂಬರ್ 8 ಅಲ್ಲಿ ಹೋದ್ರೆ ಥಾ, ಇಟ್ ಇಸ್ ಎ ಮ್ಯಾಸೋನ್ ಸ್ಟೂಲ್ ಅಂತ. ಆರ್ಕಿಟೆಕ್ಚರ್ ಆಫ್ ದಿ ಯೂನಿವರ್ಸ್, ಪ್ಯಾಟ್ರನ್ ಆಫ್ ಮೆನ್. ಆರ್ಕಿಟೆಕ್ಚರ್ ಆಫ್ ದಿ ಯೂನಿವರ್ಸ್ ಅಂತಂದ್ರೆ ಇಲ್ಲಿ ನಿಮ್ಗೆ ಶತ್ರುಗಳು ಅಂತ ಮೇಜರ್ ಇಶ್ಯೂ ಏನು ಬರೋದಿಲ್ಲ. ಬಿಕಾಸ್ ಆರ್ಕಿಟೆಕ್ಚರ್ ಆಫ್ ದಿ ಯೂನಿವರ್ಸ್ ಅಂದ್ರೆ ನಮ್ಮಲ್ಲಿ ನಾವೇನಂತೀವಿ ಅವ್ರಿಗೆ ವಿಶ್ವಕರ್ಮ ಅಂತ. ಸೊ ವಿಶ್ವಕರ್ಮ ಈಸ್ ಲೈಕ್ ಒಂದು ನೋಡಿ, ಇದೆಲ್ಲ ಡ್ರಾಯಿಂಗ್ ಮಾಡೋದಕ್ಕೆ ಅಥವಾ ಇದಿಟ್ಕೊಂಡು ಕಂಪಾಸ್ ಇಟ್ಕೊಂಡಿದ್ದಾರೆ. ಸೊ ಯು ಹ್ಯಾವ್ ಟು ಡೂ ಸಮ್ ಆರ್ಕಿಟೆಕ್ಚರ್ ಇನ್ ಯುವರ್ ಫೀಲ್ಡ್. ಯು ಆರ್ ಗೋಯಿಂಗ್ ಟು ಸಕ್ಸಸ್. ದಿಸ್ ಇಸ್ ಆಲ್ಸೋ ಎ ಪಾಸಿಟಿವ್ ಕಾರ್ಡ್. ಆರ್ಕಿಟೆಕ್ಚರ್ ಬಂದಿದೆ ಥಾ ಅಂತ. PTAH ಅಂದ್ರೆ ಪಿ ಸೈಲೆಂಟ್ ಇದೆ. ಓಕೆ, ಸೊ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ವೇ ಆಫ್ ಕಮ್ಯುನಿಕೇಶನ್. ನಿಮ್ದೇ ಆದಂತ ಸ್ವಂತವಾಗಿ ಬೇರೆ ಯಾರು ಮಾಡಿಲ್ಲದೆ ಇರುವಂತ ಒಂದು ಸ್ಕಿಲ್ ನ ನೀವು ಯೂಸ್ ಮಾಡಬಹುದು ಇಲ್ಲಿ ಅಂತ ತೋರಿಸುತ್ತೆ. ಯು ಆರ್ ದ ಕ್ರಿಯೇಟರ್ ಹಿಯರ್ ಫಾರ್ ಯುವರ್ ಬಿಸ್ನೆಸ್. ಓಕೆ, ಕ್ಲಿಯರಾ? ಸೇಮ್ ಹಾಗೆ ಇದೆ. ಈಗ ನಾನೇ ಅಲ್ವಾ ಕ್ರಿಯೇಟ್ ಮಾಡ್ತಾ ಇರೋದು. ಯು ಆರ್ ಓನ್ಲಿ ಎ ಕ್ರಿಯೇಟರ್. ಹೌದು, ಈಗ ನಾವು ಹುಡುಕ್ತಾ ಇದ್ದೀನಿ, ರಿಸರ್ಚ್ ಮಾಡ್ತಾ ಇದ್ದೀನಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನೇ ಕೊಡ್ತಾ ಇದ್ದೀನಿ ಸಬ್ಜೆಕ್ಟ್. ದಿಸ್ ಇಸ್ ವಾಟ್ ಇಟ್ ಶೋಸ್. ಓಕೆ, ಸೊ 7th ಹೌಸ್ ಈಸ್ ಯುವರ್ ಆಪೋನೆಂಟ್. ಓಕೆ, ಇಲ್ಲಿ ನಾವು ಪಾರ್ಟ್ನರ್ ಅಂತ ತಗೊಳ್ಳಲ್ಲ. ಯಾಕೆ ಅಂತಂದ್ರೆ ಆಪೋನೆಂಟ್ ಈಸ್ ಯುವರ್ ಕ್ಲೈಂಟ್ಸ್. ನಿಮಗೆ ನಾನೇ ಇವಾಗ ಕ್ಲೈಂಟ್. ಓಕೆ, ಹೌ ದೇ ಆರ್, ಇಟ್ ಇಸ್ ವಾಟರ್. ಡೈಲಿ ಚೇಂಜ್ ಆಗ್ತಾ ಇರ್ತಾರೆ. ಇಟ್ಸ್ ನಾಟ್ ಎ ಫಿಕ್ಸೆಡ್ ಪಾರ್ಟ್ನರ್ ಫಾರ್ ಯು. ಫಿಕ್ಸೆಡ್ ಕ್ಲೈಂಟ್ಸ್ ಇರಲ್ಲ. ವಾಟರ್ ಈಸ್ ಎ ಫ್ಲೋಯಿಂಗ್. Okay, many clients ಬರ್ತಾ ಇರ್ತಾರೆ. You will get lot of clients. This is a very, very positive cards. You will success. Okay. See, this is you. This is opposite me. ಈಗ ನಾವು ನನಗೆ ನೀವು ಆಪೋಸಿಟ್, ನಿಂಗೆ ನಾವು ಆಪೋಸಿಟ್. This is 7th house. ಇಲ್ಲಿಂದ ಹಿಂಗೆ ತಗೊಂಡ್ರೆ 180 degree. Okay. So your clients are ಡೈಲಿ ಚೇಂಜ್ ಆಗ್ತಾ ಇರ್ತಾರೆ. ಒಂದೊಂದು ದಿವಸ ಒಬ್ಬೊಬ್ರು ಹೊಸ ಕ್ಲೈಂಟ್ಸ್ ಬರ್ತಾರೆ. ಇಟ್ಸ್ ಎ ವೆರಿ, ವೆರಿ ಪಾಸಿಟಿವ್ ಕಾರ್ಡ್. ದಿಸ್ ಇಸ್ ಎ ಫ್ಲೋಯಿಂಗ್, ಫಿಕ್ಸೆಡ್ ಅಲ್ಲ ಇದು. ಇಟ್ ಇಸ್ ಮೂವಿಂಗ್ ಕಾರ್ಡ್. ಓಕೆ, ಕಾರ್ಡ್ ನಂಬರ್ 7 ಏನ್ ಹೇಳುತ್ತೆ ಅಂತ ಹೇಳೋಣ. ನಂಬರ್ 7 ಮ್ಯಾರೇಜಸ್, ಪಾರ್ಟ್ನರ್ಶಿಪ್, ಡಿವೋರ್ಸ್ ಇದೆಲ್ಲ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿಲ್ಲ. ಸೊ ಇದನ್ನ ನಾವು ಬೇರೆ ಪರ್ಸನಲ್ ಆಗಿ ಕೇಳಿದಾಗ ಅದನ್ನೆಲ್ಲ ಯೂಸ್ ಮಾಡ್ಬೋದು. ಅಂಡ್ ರಿಲೇಶನ್ಶಿಪ್, ಹೌ ಯು ಹ್ಯಾವ್ ದ ರಿಲೇಶನ್ಶಿಪ್ ವಿತ್ ಯುವರ್ ಕ್ಲೈಂಟ್ಸ್ ಅಂತ ಹೇಳ್ಬೋದು. ಸೊ ಇದು ವಾಟರ್, ಇಟ್ ಇಸ್ ಎ ವೆರಿ ಪವರ್ಫುಲ್. ಅಂಡ್ ವಾಟರ್ ಅಂತಂದ್ರೆ ಕಾರ್ಡ್ ನಂಬರ್ 13. ಕಾರ್ಡ್ ನಂಬರ್ 13 ಈಸ್ ಎ ವಾಟರ್ ಹ್ಯೂಮನ್ ಹೆಡೆಡ್ ಗಾರ್ಡಿಯನ್. ಇಲ್ಲಿ ಒಂದು ಹ್ಯೂಮನ್ ಹೆಡೆಡ್ ಗಾರ್ಡಿಯನ್ ಇದೆ. ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಹ್ಯೂಮನ್ ಹೆಡೆಡ್ ಗಾರ್ಡಿಯನ್ ಇದೆ. ಇಟ್ ಇಸ್ ಎ somebody is going to control your business or partners. Somebody means yourself ಇಲ್ಲಿ. ಯಾಕಂದ್ರೆ ಇಟ್ಸ್ ಎ ಪವರ್ಫುಲ್ ಕಾರ್ಡ್. ಇದೇನಾಗುತ್ತೆ, ಎಮೋಷನ್ಸ್, ಫ್ಲೂಯಿಡಿಟಿ ಅಂದ್ರೆ ಫ್ಲೋಯಿಂಗ್. ಇಟ್ಸ್ ಎ ಸಿಂಪ್ಯಾಥಿ, ಹೌ ಒನ್ ರಿಫ್ಲೆಕ್ಟ್ಸ್ ಇನ್ ಲೈಫ್, ಇವೆಲ್ಲ ತೋರಿಸುತ್ತದು. ಸೊ ಇದ್ರೊಳಗಡೆ ಏನಾಗುತ್ತೆ, ದಿಸ್ ಕೈಂಡ್ ಆಫ್ ಎಮೋಷನ್ ಎನ್ಗ್ರೇವ್ಡ್, energized in the devotional practices and suggested water. Many people find ಇದನ್ನೇನು ಬೇಕಾಗಿಲ್ಲ ನಮಗೆ. ಇದನ್ನು we can say this is a, you will be keep on changing, you will be keep on getting good clients. Okay, it's all positive parts ಅಂತ. Okay. Next to 8th house. 8th house ಏನು ಹೇಳುತ್ತೆ ಅಂತಂದ್ರೆ, 8th house is death, transitions, changes. Transition ಅಂದ್ರೆ some changes is going to happen ಅಂತ. And also it is a karma, your duty. Karma ಅಂದ್ರೆ ಪ್ರೀವಿಯಸ್ ಕರ್ಮ ಇರ್ಬೋದು, ಪ್ರೆಸೆಂಟ್ ಕರ್ಮ ಇರ್ಬೋದು, ಅದು ತೋರಿಸುತ್ತೆ 8th house. And legacies, debts,
ಜಾಯಿಂಟ್ ಫೈನಾನ್ಸಸ್, ಇದಕ್ಕೆ ಯಾರೋ ಜಾಯಿಂಟ್ ಫೈನಾನ್ಸಸ್ ಏನಾದ್ರು ಇದ್ರೆ ಅದ್ರ ಬಗ್ಗೆ ತೋರಿಸುತ್ತೆ ಇಲ್ಲಿ. ಇಲ್ಲಿ ನಾವು ನೋಡ್ಬೇಕಾಗಿರೋದು ಮೇನ್ ಏನು ಅಂತಂದ್ರೆ 8th ಹೌಸಲ್ಲಿ ಟ್ರಾನ್ಸಿಷನ್ ಅಂಡ್ ಕರ್ಮ, ಹೌ ಯು ಡೂ ಯುವರ್ ಕರ್ಮ ಅಂತ ಹೇಳಿ. ಇಲ್ಲಿ ಪಿರಮಿಡ್ ಅಂತ ಬಂದಿದೆ, ನಂಬರ್ 23, ಕಾರ್ಡ್ ನಂಬರ್ 23 ಬಂದಿದೆ. ಕಾರ್ಡ್ ನಂಬರ್ 23 ಪಿರಮಿಡ್ ಬಂದ್ರೆ, ಸೊ ಇಟ್ ಇಸ್ ಎ ಪಿರಮಿಡ್ ಈಸ್ ಎ ಟು ಎ ಕರೆಕ್ಟ್ ಸ್ಕೇಲ್, ಆಯ್ತಾ, ಸಿಂಬಲ್ ಆಫ್ ಎವಲ್ಯೂಷನ್ ಆಫ್ ದ ಸೋಲ್ ಥ್ರೂ ಟೈಮ್. ಸೊ ಇಟ್ ಟೇಕ್ಸ್ ಸಮ್ ಟೈಮ್. ನಿಮ್ಗೆ ಇಲ್ಲಿ ಸಕ್ಸಸ್ ಆಗಬೇಕು ಅಂತಂದ್ರೆ ಇಟ್ ರಿಕ್ವೈರ್ಸ್ ಟೈಮ್, ಬಿಕಾಸ್ ಪಿರಮಿಡ್ ಹ್ಯಾಸ್ ಎ ಬಿಗ್ ಬೇಸ್ ವಿತ್ ಎ ಕೋನಿಕಲ್ ಶೇಪ್. ಟಾಪ್ಗೆ ಬರ್ತಾ ಬರ್ತಾ ಏನಾಗುತ್ತೆ, ಆಂಗಲ್ ಟ್ರಯಾಂಗಲ್ ಶೇಪಲ್ಲಿ ಬರ್ತಾ ಹೋಗುತ್ತೆ. ಹಿಂಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಯುವರ್ ಗ್ರೋತ್ ಈಸ್ ಸ್ಲೋ ಆ್ಯಂಡ್ ಡಿಪೆಂಡಿಂಗ್ ಅಪಾನ್ ಯುವರ್ ಟೈಮ್. ಓಕೆ, ಬಟ್ ದೇರ್ ಈಸ್ ಎ ಸಕ್ಸಸ್ ಇಸ್ ದೇರ್ ಇನ್ ದಿ ಬಿಸ್ನೆಸ್, ಇನ್ ಯುವರ್ ಪ್ರೊಫೆಷನ್. Yes, sir. This is a very positive card, but you cannot expect the growth suddenly. Okay. Slow growth. Slow growth agate. Okay. But growth is there, provided you put your effort towards that direction. Yes, sir. Okay. Yes. And then 9th house. Okay. I'm doing it very short agi ಮಾಡ್ತಾ ಇದೀನಿ. Okay. ಅದನ್ನ ನಾವು ಮತ್ತೆ ಡೀಟೇಲ್ ಆಗಿ ಒಂದೊಂದೇ ಕಾರ್ಡ್ ಡಿಸ್ಕಸ್ ಮಾಡಿದ್ರೆ ಗೊತ್ತಾಗುತ್ತೆ. ಹೌದು. 9th ಹೌಸ್ ಏನ್ ಹೇಳುತ್ತೆ ಅಂತಂದ್ರೆ ಎಸ್ಟಾಬ್ಲಿಷ್ಮೆಂಟ್, ನಿಮ್ದು ಎಸ್ಟಾಬ್ಲಿಷ್ಮೆಂಟ್ ಹೆಂಗಿದೆ, ಹೌ ಡನ್ ಯುವರ್ ಎಸ್ಟಾಬ್ಲಿಷ್ಮೆಂಟ್, ಏನೇನು ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ತೋರಿಸುತ್ತೆ ಅದು. ಎಸ್ಟಾಬ್ಲಿಷ್ಮೆಂಟು ಅನ್ ಫಿಲಾಸಫಿ ಅಂಡ್ ಹೈಯರ್ ಎಜುಕೇಶನ್. ಇದು ನಾವು ಇಲ್ಲಿ ಏನು ಮಾಡ್ಬೇಕಾದ್ರೆ, ಹೈಯರ್ ಎಜುಕೇಶನ್ ಅಂದರೆ ಓನ್ಲಿ ಯು ಹ್ಯಾವ್ ಟು ಡೂ ಸಮ್ ಹೈಯರ್ ಪ್ರೊಫೆಷನಲ್ಗೆ ಏನಾದ್ರು ಯೂಸ್ ಮಾಡಬೇಕಾ. ಓಕೆ, ಹೈಯರ್ ರಿಸರ್ಚ್ ನೆಕ್ಸ್ಟ್ ಲೆವೆಲ್ ಯಾರನ್ನಾದ್ರೂ ಅದಕ್ಕೆ ಲೆವೆಲ್ ಬೇಕೋ, ಅಥವಾ ಯು ಮೇ ಹ್ಯಾವ್ ಟು ಯೂಸ್ ಸಮ್ ಅದರ್ ಟೆಕ್ನಾಲಜಿ, ಓಕೆ, ಆ ಥರದ್ದು ಏನಾದ್ರು ಯೂಸ್ ಮಾಡ್ಬೇಕಾ ಅಂತ ತೋರಿಸುತ್ತೆ. ಇಲ್ಲಿ ಕಾರ್ಡ್ ನಂಬರ್ 22 ಬಂದಿದೆ. ಕಾರ್ಡ್ ನಂಬರ್ 22 ಈಸ್ ಕಾರ್ಡ್ ಸ್ಕರಾಬ್. ಸ್ಕರಾಬ್ ಅಂತ ಹೇಳ್ತಾರೆ. ಇದು ಒಂಥರ ಈ ಇದ್ರ ತರ ಮಿಡ್ತೆ ಅಲ್ಲ, ಒಂಥರ ಹುಳ ತರ ಕಾಣುತ್ತದು. ಇದು ನೀವು ಮಮ್ಮೀಸ್ ಅಂತ ಹೇಳೋ ಒಂದು ಮೂವಿ ನೋಡಿದ್ರೆ ಅದ್ರೊಳಗಡೆ ಇದನ್ನ ತೋರಿಸಿರ್ತಾರೆ. ಹೌದು, ಇಲ್ಲಿ ನಾರ್ಮಲ್ ಆಗಿ ಸಗಣಿನಲ್ಲಿ ಹುಳ ಬರುತ್ತೆ. ಹೌದು, ಆ ತರದ್ದು. ಇಟ್ ಈಸ್ ಎ ವೆರಿ ವೆರಿ ಪಾಸಿಟಿವ್ ಕಾರ್ಡ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಕಾರ್ಡ್ ನಂಬರ್ 22 ಸ್ಕರಾಬ್. ಇಟ್ ಈಸ್ ಎ ಸ್ಕರಾಬ್ ಬೀಟಲ್, ಕೆಫೇರಿಯಾ, ಗಾಡ್ ಆಫ್ ಇನ್ಕಾರ್ನೇಷನ್ ಅಂತ ಹೇಳ್ಬೋದು. ಇದು ಇಮೋರ್ಟಾಲಿಟಿ ಅಂದ್ರೆ ಈ ನಂಬರ್ 22 ನಿಮ್ಮ ಎಸ್ಟಾಬ್ಲಿಷ್ಮೆಂಟ್ ತುಂಬಾ ಚೇಂಜಸ್ ಕಾಣಿಸ್ತೆ. ಯು ಆರ್ ಗೋಯಿಂಗ್ ಟು ಮೂವ್ ಟು ಎ ಹೈಯರ್ ಲೆವೆಲ್ ಇನ್ ಯುವರ್ ಪ್ರೊಫೆಷನ್. ಓಕೆ, ದಿನಕ್ಕೂ ಚೇಂಜ್ ಆಗ್ತಾ ಹೋಗುತ್ತೆ. ಇಟ್ ಇಸ್ ಕಾಲ್ಡ್ ಇನ್ಕಾರ್ನೇಷನ್ ಅಂತಾನು ಹೇಳ್ಬೋದು. ಇಮೋರ್ಟಾಲಿಟಿ ಅಂತಂದ್ರೆ ಇಲ್ಲಿ ನಾವು ಇಮೋರ್ಟಾಲಿಟಿ ತಗೊಳಕ್ಕಾಗಲ್ಲ. ಇಮೋರ್ಟಾಲಿಟಿ ಅಂದ್ರೆ ದೇರ್ ಇಸ್ ನೋ ಡೆತ್ ಅಂತ. ಬಟ್ ಸಬ್ಜೆಕ್ಟಿವ್ ಡೆತ್ ಇಲ್ಲ ಬಿಡಿ, ಈ ಸಬ್ಜೆಕ್ಟಿಗೆ ಡೆತ್ ಇಲ್ಲ. It is a very powerful card. It's a moving card. Adaptability. You have to adapt some new technology in this field. ಅಂತ ಹೇಳುತ್ತೆ. Okay, new things, new items, new type of consultation, new everything new. ಎಲ್ಲ new persons ಇರ್ಬೋದು, new subject ಇರ್ಬೋದು. Okay. So this is a very positive card for you. Okay. Okay. Then number 10. ಕಾರ್ಡ್ ನಂಬರ್ 10 ಏನ್ ಹೇಳುತ್ತೆ ಅಂದ್ರೆ ಇಟ್ ಇಸ್ ಅ ಕರಿಯರ್. ನಿಮ್ದು ಈ ಪ್ರೊಫೆಷನ್ಗೆ ನಿಮ್ದು ಕರಿಯರ್ ಹೇಗೆ ಹೋಗುತ್ತೆ, ಹೌ ಯು ವಿಲ್ ಫೈಂಡ್ ಸಕ್ಸಸ್. ನೀವು ಮಾಡ್ತಾ ಇರುವಂತ ಕೆರಿಯರ್ಗೆ ಯಾವ ತರ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಕೆರಿಯರ್, ಆಮೇಲೆ ಸೋಷಿಯಲ್ ಸ್ಟೇಟಸ್. ನಿಮ್ಗೆ ಈ ಒಂದು ನೀವು ಮಾಡುವಂತ ಒಂದು ಇದಕ್ಕೆ ಸೋಷಿಯಲ್ ಅಲ್ಲಿ ಏನು ರಿಪ್ಲೇಸ್ ಸಿಗುತ್ತೆ, ರೆಸ್ಪಾನ್ಸ್ ಸಿಗುತ್ತೆ ಅಂತ ಸಿಗುತ್ತೆ ಇದ್ರೊಳಗಡೆ. ಅಂಡ್ ಆಲ್ಸೋ ಆನರ್ಸ್, ನಿಮ್ಗೆ ಇದ್ರೊಳಗಡೆ ಸಕ್ಸಸ್ ಆನರ್ಸ್ ಸಿಗುತ್ತಾ. ಈಗ ನೀವೇನು ಕೆಲಸ ಮಾಡಿದ್ರೆ ಸಂಬಡಿ ಈಸ್ ಗೋಯಿಂಗ್ ಟು ರೆಕಗ್ನೈಸ್ ಯು ಅಲ್ವಾ. ಸೊ ದಟ್ ರೆಕಗ್ನಿಷನ್ ಈಸ್ ದೇರ್ ಅಂತ 10th ಹೌಸ್ ಹೇಳುತ್ತೆ. ಸೊ 10th ಹೌಸ್ ಅಲ್ಲಿ ಕಾರ್ಡ್ ನಂಬರ್ 5 ಬಂದಿದೆ. ತೋತ್, THOTH ಅಂತ. ತೋತ್ ಈಸ್ ಒನ್ ಆಫ್ ದಿ ಆಕ್ಚುಲಿ ಏನ್ಷಿಯಂಟ್ ಟೈಮ್ ಅಲ್ಲಿ ಇದನ್ನ ನಾವು ಈವನ್ ನಾವು ಆಲ್ಸೋ ಡಾಕ್ಟರ್ ಸಿಂಬಲ್ ಯೂಸ್ ಮಾಡ್ತಾರೆ. ಸೊ ಈ ಸಿಂಬಲ್ ಏನ್ ಮಾಡುತ್ತೆ ಅಂತಂದ್ರೆ, ಇಟ್ ಇಸ್ ಹ್ಯಾವಿಂಗ್ ಎ 2 ಸರ್ಪೈಂಟ್ಸ್ ವಿತ್ ಎ ರಾಡ್ ಅಂಡ್ ವಿತ್ ಗೋಲ್ಡನ್ ವಿಂಗ್ಸ್. ಕಾಣುತ್ತಲ್ಲ ಇಲ್ಲಿ, ಒಂದು ಸರ್ಪೆಂಟ್, ಒಂದು ಗೋಲ್ಡನ್ ಸ್ಟಾಕ್ ಅಥವಾ ಒಂದು ರಾಡ್, 2 ವಿಂಗ್ಸ್ ಇದೆ. ಸೊ ಅದು ಏನ್ ಹೇಳುತ್ತೆ ಅಂದ್ರೆ, ಇಟ್ ಇಸ್ ಎ ಕ್ಯಾಡ್ಯೂಸಸ್ ಅಂತ ಹೇಳ್ತಾರೆ. ದಿಸ್ ಕ್ಯಾಡ್ಯೂಸಸ್ ಇಸ್ ದ ಸಿಂಬಲ್ ಆಫ್
at present situation it is called doctor symbol, medical symbol. So in medical symbol it is lord of time. ಓಕೆ ಟೈಮ್ It's time. Keeper of the Akashic records. Keeper of the Akashic records ಅಂತಂದ್ರೆ ಇದು ನಾವು ಇಲ್ಲಿ ನಿಮ್ಮ ಪ್ರೊಫೆಷನ್ಗೆ ಇದನ್ನ ನಾನು ಹೇಳ್ಬೇಕಾಗಿಲ್ಲ. ಯಾಕೆಂತಂದ್ರೆ ಯು ಆರ್ ಡೂಯಿಂಗ್ ಎ ಡಿಫ್ರೆಂಟ್. ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ಅವಾಗ ಬರುತ್ತೆ ನಿಮ್ಗೆ ಇಲ್ಲಿ ಪ್ರಶ್ನೆ. ಓಕೆ ಅಕಾಶಿಕ್ ರೆಕಾರ್ಡ್ ಅಂದ್ರೆ ಇಟ್ ಇಸ್ ವಾಟ್ ಎವರ್ ಯು ಹ್ಯಾವ್ ಡನ್ ಇನ್ ದ ಪ್ರೀವಿಯಸ್ ಲೈಫ್, ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ಡೂ, ವಾಟ್ ಎವರ್ ಯು ಆರ್ ಡೂಯಿಂಗ್, ಎವ್ರಿಥಿಂಗ್ ಈಸ್ ರೆಕಾರ್ಡೆಡ್. ಓಕೆ ಅದು ಇದರಲ್ಲಿ ಹೇಳುತ್ತೆ, ಅಕಾಶಿಕ್ ರೆಕಾರ್ಡ್ಸ್ ಎಲ್ಲ ಹೇಳ್ತದೆ. ದಿಸ್ ಇಸ್ ಎ ಮೂವಬಲ್ ಕಾರ್ಡ್, ಇಟ್ ಇಸ್ ನಾಟ್ ಎ ಫಿಕ್ಸೆಡ್ ಕಾರ್ಡ್. ಓಕೆ ಇಟ್ಸ್ ಎ ಮೂವಬಲ್ ಕಾರ್ಡ್. ಫೇಟ್, ಕರ್ಮ, ಹೀಲಿಂಗ್, ಹೆಲ್ತ್, ಲಾ, ರಿಲೇಶನ್ಶಿಪ್, ಸ್ಕಾಲರ್ಶಿಪ್, ಎಜುಕೇಶನ್, ಇಲ್ಲಿ ಈ ಒಂದು ಕಾರ್ಡ್ ಬಂದಿರೋದ್ರಿಂದ ದಿಸ್ ಇಸ್ ಎ ಪಾಸಿಟಿವ್ ಕಾರ್ಡ್ ವಿಚ್ ಈಸ್ ಗೋಯಿಂಗ್ ಟು ಗಿವ್ ಯು ಸಮ್ ಆನರ್ ಇನ್ ಯುವರ್ ಪ್ರೊಫೆಷನ್. ಇವತ್ತೆಲ್ಲ ನಾಳೆ ಇಟ್ ಮೇ ಟೇಕ್ ಸಮ್ 5 years. ನಂಬರ್ 5 ಅಂತ ಬಂದಿದೆ. ಓಕೆ ಆಫ್ಟರ್ 5 years you will be honored ಓಕೆ for your profession, provided you put your effort towards that direction. ಎಸ್ ಸರ್ ನಿಮ್ಗೆ ಏನ್ ಬೇಕು ಅಂತ ನೀವು ಕೇಳಿದ್ರ ಪ್ರಶ್ನೆ, ದಿಸ್ ಇಸ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್. ಓಕೆ ಯು ವಿಲ್ ಬಿ ಆನರ್ಡ್. ಯು ಆರ್ ಗೋಯಿಂಗ್ ಟು ರಿಸರ್ಚ್ ಈ ಫೀಲ್ಡ್ ಅಲ್ಲಿ ಮಾಡ್ತಾ ಇದ್ದೀರಾ, ಅದು ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ ಎಸ್ ಓಕೆ, ಬಟ್ ಟೈಮ್ ತಗೊಳುತ್ತೆ, ಟೈಮ್ ತಗೊಳುತ್ತೆ. ಅಪ್ರಾಕ್ಸಿಮೇಟ್ಲಿ 5 years ಬೇಕು. ಓಕೆ ಇಟ್ ರಿಕ್ವೈರ್ಸ್ ಸಮ್ 5 years ಬಿಕಾಸ್ 5 days ಅಲ್ಲಿ ಬರುವಂತ ಪ್ರಶ್ನೆ ಅಲ್ಲ ಇದು. ಅಲ್ಲ, ಯು ನೀಡ್ ಟು ಗ್ರೋ. ಹೌದು, ತುಂಬಾ ಇದೆ ಅದು ರಿಸರ್ಚ್ ಮಾಡೋದಕ್ಕೆ ಬೇಜಾನಿದೆ, ತಿಳ್ಕೊಳ್ಳೋದು. ಹಾಗಾಗಿ ಆಸ್ ಇಂಡಿಕೇಟ್ ಇಟ್ ಇಸ್ 5 means 5 years. ಓಕೆ ಓಕೆ, ಈಗ ಮದುವೆಗಿದ್ವಿ ಪ್ರಶ್ನೆ ಬಂತು ಅಂದ್ರೆ 5 ಅಂದ್ರೆ 5 months ಅಲ್ಲಿ ಹೇಳ್ಬೋದು 5 months ಆಗತ್ತೆ ಅಂತ. ಓಕೆ, ಇದರಲ್ಲಿ ರಿಸರ್ಚ್ ಅಂತ ಈ ಫೀಲ್ಡ್ ಅಲ್ಲಿ ನಾವು 5 ದಿವಸದಲ್ಲಿ 5 ತಿಂಗಳಲ್ಲಿ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಓಕೆ 5 weeks ಅಂತಾನು ಹೇಳಕ್ಕಾಗಲ್ಲ. ಬಿಕಾಸ್ ಇಟ್ ಇಸ್ ವಿ ಹ್ಯಾವ್ ಟು ಥಿಂಕ್. ನಿಮ್ ಪ್ರಶ್ನೆ ಏನು ಅಂತ ಥಿಂಕ್ ಮಾಡಿ ವಿ ಹ್ಯಾವ್ ಟು ಗಿವ್ ದ ಆನ್ಸರ್. ಓಕೆ 5 ಬಂದ್ಬಿಟ್ಟಿದೆ, 5 ದಿವಸದಲ್ಲಿ ಆಗ್ಬಿಡುತ್ತೆ, 5 ವರ್ಷದಲ್ಲಿ ಆಗತ್ತೆ, 5 ವರ್ಷ ಬೇಕು ಇದು ಆಗಕ್ಕೆ. ಓಕೆ ಅಪ್ರಾಕ್ಸಿಮೇಟ್ಲಿ 5 years is required. ಓಕೆ, ದೆನ್ 11th house. 11th house ಏನ್ ಹೇಳುತ್ತೆ ಅಂತಂದ್ರೆ ಹೋಪ್ಸ್. ನೀವು ಮಾಡುವಂತ ಕೆಲಸದಲ್ಲಿ ಹೋಪ್ಸ್ ಇದೆಯಾ ಅದು, ಅಂಡ್ ವಿಶಸ್. ಯು ಶುಡ್ ಹ್ಯಾವ್ ಡಿಸೈರ್ ಟು ವಾಟ್ ಟು ಡೂ. ಏನ್ ಮಾಡ್ಬೇಕು ಅನ್ನೋ ಡಿಸೈರ್ ಇರಬೇಕು ನಿಮ್ಮ ಒಳಗಡೆ. ಇಟ್ ಇಸ್ ಇನ್ ದಿಸ್ ಕಾನ್ಶಿಯಸ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಿಮ್ಮ ಡಿಸೈರ್ ಇರಬೇಕು. ಅಂಡ್ ಸೋಷಿಯಲ್ ಸ್ಟೇಟಸ್, ಈ 11th house ಸೋಷಿಯಲ್ ಸ್ಟೇಟಸ್ ಹೇಗಿದೆ ಅಂತ ಹೇಳಿ. ಅಂಡ್ ಆಲ್ಸೋ ಇಟ್ ಈಸ್ ಆಲ್ಸೋ ಸೇಸ್ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ ಹೆಂಗಿದ್ದಾರೆ ಅಂತ. ಓಕೆ, ನಿಮ್ಮ ಫ್ರೆಂಡ್ಸು ಇಲ್ಲಿ ತಗೊಳ್ಬೇಕು ಅಂತಂದ್ರೆ ಇಲ್ಲಿ ಫ್ರೆಂಡ್ಸ್ನ ನಾವು ಕನ್ಸಿಡರ್ ಮಾಡಬೇಕೋ ಬೇಡವೋ ಗೊತ್ತಿಲ್ಲ. ಮೋಸ್ಟ್ಲಿ ಮಾಡಬೇಕಾಗತ್ತೆ. ನಿಮ್ಮ ಫ್ರೆಂಡ್ಸು ನಿಮ್ಮ ಪ್ರೊಫೆಷನ್ಗೆ ಅನುಕೂಲ ಆಗ್ತಾರಾ ಇಲ್ವಾ ಅಂತ. ದೇ ಆರ್ ಆಲ್ ಮೂವಿಂಗ್. ಯಾರು ಕಾನ್ಸ್ಟೆಂಟ್ ಫ್ರೆಂಡ್ಸ್ ಇಲ್ಲ ನಿಮ್ಗೆ. ಕರೆಕ್ಟಾಗಿ ಕರೆಕ್ಟಾ? ಯಾರು ಇಲ್ಲ, ಕಾನ್ಸ್ಟೆಂಟ್ ಹೋಗ್ತಾರೆ. ಬಿಕಾಸ್ ಏರ್ ಇಸ್ ದೇರ್, ನೋಬಡಿ ಈಸ್ ಕನೆಕ್ಟೆಡ್ ಯು ಪರ್ಮನೆಂಟ್ಲಿ. ಓಕೆ ಓಕೆ, ಅಂಡ್ ಆನರ್ಸ್ ಅಂತ ಹೇಳ್ತೀವಿ. ಕಾರ್ಡ್ ನಂಬರ್ 12. So card number 12 is a hawk-headed guardian. It is a hawk-headed guardian. ಇಲ್ಲಿ ಒಂದು hawk-headed guardian ಇದೆ. ಹಾಕ್ ಅಂದ್ರೆ ಒಂದು ಗಿಡಗ ಅಂತ ಏನಂತ ಅದಕ್ಕೆ, ಗಿಡಗ ಅಲ್ಲ, ಗಿಡಗ, ಹದ್ದು, ಹದ್ದು, ಆ ತರದ್ದು hawk-headed guardian. It is a movable card. ಇದು ಇಟ್ ಇಸ್ ಇಂಟೆಲೆಕ್ಟ್, ಟ್ರಾವೆಲ್, ಕಮ್ಯುನಿಕೇಶನ್, ಸ್ಪೀಡ್ ಅಂಡ್ ಕಾಮರ್ಸ್. ಇಲ್ಲಿ ಪವರ್ಫುಲ್ ಆಗಿ ಏನ್ ಹೇಳ್ಬೋದು ಅಂತಂದ್ರೆ 11th house ನಿಮ್ದು ಇನ್ಕಮ್ಮು, ನೀವು ಮಾಡುವಂತ ಪ್ರೊಫೆಷನ್ಗೆ ಕೀಪ್ ಆನ್ ಚೇಂಜಿಂಗ್. ಇವತ್ತಿದ್ದಂಗೆ ನಾಳೆ ಇರಲ್ಲ, ನಾಳೆ ಇದ್ದಂಗೆ ನಾಳಿದಿರಲ್ಲ. ಅಂತೂ ಇನ್ಕಮ್ ಬರ್ತಾ ಇರುತ್ತೆ. ಕಾನ್ಸ್ಟೆಂಟ್ ಆಗಿ ಅದೇ ಫಿಕ್ಸೆಡ್ ಅಂತ ಇರೋದಿಲ್ಲ ನಿಮಗೆ. ಓಕೆ, ರೈಟ್ ಆರ್ ರಾಂಗ್ ಯು ಹ್ಯಾವ್ ಟು ಟೆಲ್ ಮಿ. ಫಿಕ್ಸೆಡ್ ಯಾವ್ದು ಇಲ್ಲ ಅದರಲ್ಲಿ. ಈಗ ಮಾಡ್ತಾ ಇರೋ ಯೂಟ್ಯೂಬ್ ಅಲ್ಲಿ ಫಿಕ್ಸೆಡ್ ಅಂತ ಯಾವ್ದು ಇಲ್ಲ. ಹೌದು, ಒಂದ್ ಸ್ವಲ್ಪ ಈಗ ಬರ್ಬೋದು, ಈಗ ಹೋಗ್ಬೋದು, ಹೀಗೆ ಅಂತ ಇರುತ್ತೆ. ಚೇಂಜಸ್ ಆಗ್ತಾ ಇರುತ್ತೆ. ದಿಸ್ ಇಸ್ ವಾಟ್ ಇಟ್ ಶೋಸ್. ಓಕೆ, ಸೊ ಇನ್ಕಮ್ ಈಸ್ ದೇರ್ ಫಾರ್ ಯು ಬಿಕಾಸ್ ಇಟ್ ಇಸ್ ಎ ವೆರಿ ಗುಡ್. ಬಿಕಾಸ್ ಈ ಹೌಸ್ ಎರಡನೇದು ಇನ್ಕಮ್, 11th house ಇನ್ಕಮ್. ಓಕೆ, ದಿಸ್ ಈಸ್ ಯುವರ್ ಪ್ರೊಫೆಷನಲ್ ಇನ್ಕಮ್ ಈಸ್ ದಿಸ್. ಓಕೆ, 10ನೇ ಮನೆಗೆ ಪ್ರೊಫೆಷನ್ ಹೌಸ್. ಇದಕ್ಕೂ ಇನ್ಕಮ್ ಬರ್ತಾ ಇದೆ ನಿಮಗೆ. ಫ್ಲಕ್ಚುಯೇಷನ್ ಇರುತ್ತೆ, ಒಂದೇ ಸಮ ಇರೋದಿಲ್ಲ. ಸೊ ದಟ್ ಈಸ್ ವಾಟ್ 11th house. ಓಕೆ, ಸೊ 12th house ಏನ್ ಹೇಳುತ್ತೆ ಅಂತಂದ್ರೆ 12th house ಈಸ್ ಸಬ್ ಕಾನ್ಶಿಯಸ್, ಸೀಕ್ರೆಟ್ಸ್. ಇಲ್ಲಿ ನಿಮ್ಗೆ ಸೀಕ್ರೆಟ್ಸ್ ಏನಾರು ಇದ್ರೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಯು ಶುಡ್ ನಾಟ್ ಡಿಸ್ಕ್ಲೋಸ್ ಬಿಕಾಸ್ ದಿಸ್ ಫೈರ್ ಅಂತ ಬಂದಿದೆ. ಫೈರ್ ಈಸ್ ನಾಟ್ ಎ ನೆಗೆಟಿವ್ ಹಿಯರ್. Fire is purity, purification. Okay. You have to purification in your profession. ಯಾವುದೇ ಒಂದು ನೀವು ಮಾಡುವಂತ ಒಂದು ಉದ್ಯೋಗದಲ್ಲಿ you should be very honest. Okay. Should not do any injustice to your clients. ಅವ್ರು ಏನ್ ಹೇಳ್ತಾರ ಅದನ್ನ ಕರೆಕ್ಟ್ ಆಗಿ you have to
put it in a proper way. Yes, sir. And success is there. Okay. Purification ಆಗತ್ತೆ ನಿಮ್ಮ ಜೀವನದಲ್ಲಿ. ಸೊ ದಿಸ್ ಇಸ್ ವಾಟ್ ದ 12 ಹೌಸಸ್. Okay. ಇದಕ್ಕೆ ಆನ್ಸರ್ ಫೈನಲ್ ಆಗಿ ನಿಮ್ಗೆ ಆನ್ಸರ್ ಕ್ರೋಕೆಡ್ ಅಂಡ್ ಫ್ಲಾಯಿಲ್ ಅಂತ ಬಂದಿದೆ. Okay. ನಂಬರ್ 17. ಇದಕ್ಕೆ ಎಸ್ ಅಂತ ಹೇಳ್ತಾರೆ ಅವರು. ಎಸ್ ಅಂದ್ರೆ ಸಿಗ್ನಿಫಿಕೇಶನ್, Okay. ಸಿಗ್ನಿಫಿಕೇಟರ್ ಕಾರ್ಡ್ ಅಂತ ಹೇಳ್ತೀವಿ. Okay. ಆನ್ಸರ್ ನಿಮ್ಗೆ ನೀವು ಪ್ರಶ್ನೆ ಕೇಳೋದಕ್ಕೆ ಎಲ್ಲದಕ್ಕೂ ಟೋಟಲ್ ಆನ್ಸರ್ ಏನು 12 ಅಂತ ಬಂದಿದೆ. ಸೊ ದಿಸ್ ಈಸ್ ಎ ಕ್ರೋಕೆಡ್ ಫ್ಲಾಯಿಲ್ ಅಂತ. ನಂಬರ್ 17. Crook and flail anta. Crook and flail is a crossed crook and flail. It is the emblem of the Pharaoh's authority. ಸೊ ನೋಡಿ ಇಲ್ಲಿ 10ನೇ ಮನೆಗೆ ಏನ್ ಬಂತು, ಆನರ್ ಅಂತ ಹೇಳಿದ್ವಲ್ಲ, ಅದೇ ತರ ಇದು ಅಷ್ಟೇ. ದಿಸ್ ಇಸ್ ಎಂಬ್ಲಮ್. ಫೆರೋಸ್ ಅಂದ್ರೆ ಯಾರು? ಗವರ್ಮೆಂಟ್. ಯು ಆರ್ ಗೋಯಿಂಗ್ ಟು ಗೆಟ್ ಸಮ್ ಆನರ್ಸ್. ಎಲ್ಲ ಆದ್ಮೇಲೆ ಯು ವಿಲ್ ಬಿ ಆನರ್ಡ್. Okay. Finally you are going to honored by some government authority or some social ಆರ್ಗನೈಸೇಷನ್. Okay. ಇವತ್ತಿನ ಫೀಲ್ಡ್ ಅಲ್ಲಿ ತುಂಬಾ ಜನ ಆರ್ಗನೈಸೇಷನ್ಗಳು ಆನರ್ ಮಾಡೋದಕ್ಕೆ ತುಂಬಾ ಒಂದು ಇದು ಮಾಡ್ಕೊಂಡಿದ್ದಾರೆ. ದಿಸ್ ಇಸ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್. Okay. Through this profession. ಎಸ್. Yes, sir. ಒಂದು ಯು ಹ್ಯಾವ್ ಟು ಗ್ರೋ ಸ್ಲೋ ಆಗಿ. Okay. ಇಲ್ಲಿಗೆ ಆನ್ಸರ್ 5 ವರ್ಷ ಬೇಕು ಅಂತ ಬಂತು. ಫೈನಲ್ ಆಗಿ ಯು ಆರ್ ಗೋಯಿಂಗ್ ಟು ಗೆಟ್ ಸಮ್ ಆನರ್ ಇನ್ ದಿ ಫೀಲ್ಡ್ ಆಫ್ ಯುವರ್ ಸರ್ವಿಸ್, ಇನ್ ದಿ ಫೀಲ್ಡ್ ಆಫ್ ಯುವರ್ ಕಮ್ಯುನಿಕೇಶನ್ ಆರ್ ಇನ್ ಯೂಟ್ಯೂಬ್ ಏನ್ ಮಾಡ್ತಾ ಇದ್ರೆ ಅದರೊಳಗಡೆ ಯು ಆರ್ ಗೋಯಿಂಗ್ ಟು ರೆಕಗ್ನೈಸ್ಡ್ Okay. in future. Okay. This is the total a small the interpretation about Egyptian cartouche card for your question. Okay. Depending upon questions, so plus varies ಆಗುತ್ತೆ. ಹೌದು. Person to person varies ಆಗುತ್ತೆ. Yes, sir. So this is a very very small. It takes minimum 1-1.5 ಗಂಟೆ ಬೇಕು ಒಬ್ಬರಿಗೆ ಹೇಳಬೇಕು ಅಂತಂದ್ರೆ. Okay. Yes, sir. ಗೊತ್ತಾಯ್ತು. ಕ್ಲಿಯರ್? ಎನಿ ಕ್ವಶನ್, ಎನಿ ಡೌಟ್ ಇಸ್ ದೇರ್? ಇಲ್ಲ, ನಾನು ಕೇಳಿದ ಕ್ವಶನ್ಗೆ ಎಷ್ಟು ಉತ್ತರಗಳು ಸಿಕ್ಕಿದೆ. ನಮ್ಮ ಪ್ರೊಫೆಷನ್ ಯಾವ ತರ ಇರುತ್ತೆ, ಸ್ಲೋ ಆಗಿ ಹೋಗ್ತಾ ಇದೆ. ಪ್ಲಸ್ ಈ ವಾಟರ್ ತರ ಕ್ಲೈಂಟ್ಸ್ ಅನ್ನು ಡೈಲಿ ಒಬ್ಬೊಬ್ರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ತುಂಬಾ ಜನ ತುಂಬಾ ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾ ಇದಾರೆ. ಅವ್ರ ಜೊತೆ ಎಲ್ಲ ಡಿಸ್ಕಷನ್ ನಡೀತಾ ಇರುತ್ತೆ. ಹೌದು. ಇನ್ನ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಯಾವ ತರ ಸಪೋರ್ಟ್ ಬಂದಿದೆ ಹೋಗಿದೆ ಅದನ್ನು ಹೆಚ್ಚು ಕಡಿಮೆ ಅದೇ ತರನೇ ಇದೆ. ಆದಷ್ಟು ಹೆಚ್ಚು ಕಡಿಮೆ ಒಬ್ನೇ ಓಡಾಡ್ತಾ ಇದೀನಿ ಸದ್ಯಕ್ಕೆ. ಫ್ಯೂಚರ್ ಅಲ್ಲಿ ನೋಡೋಣ, ಅದು ನೋಡಿದ್ರೆ ಗೊತ್ತಾಗತ್ತೆ. ಇದರೊಳಗಡೆ ಮೇನ್ ನಾವು ನಿಮ್ಗೆ ಒಂದು ಗೈಡೆನ್ಸ್ ಏನ್ ಕೊಡ್ಬೇಕು ಅಂತಂದ್ರೆ, ಯು ಶುಡ್ ಬಿ ಕೀಪ್ ಆನ್ ಮೂವಿಂಗ್ ಇನ್ ಎ ಪ್ರಾಪರ್ ಡೈರೆಕ್ಷನ್ ವಿತ್ ಪ್ರಾಪರ್ ಇಂಟೆನ್ಷನ್. ಓಕೆ. ಅಂಡ್ ಯು ಶುಡ್ ಬಿ ವೆರಿ ಆನೆಸ್ಟ್ ಇನ್ ಯುವರ್ ಪ್ರೊಫೆಷನ್, ಬಿಕಾಸ್ ದಿಸ್ ಇಸ್ ಬೋತ್ ಆರ್ ಆನೆಸ್ಟ್. ದಿಸ್ ಇಸ್ ಪ್ಯೂರಿಫಿಕೇಶನ್, ದಿಸ್ ಇಸ್ ಆನೆಸ್ಟ್. ಓಕೆ. ಎರಡೂ ಇದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್. ಎಸ್ ಸರ್. ಕ್ಲಿಯರ್? ಎಸ್ ಸರ್, ಕ್ಲಿಯರ್. ಓಕೆ, ಡನ್.